ನಮ್ಮ ಕರ್ತನ ನಂಬಿಗಸ್ತನಾದ ದೇವರಾಗಿದ್ದಾನೆ ಪ್ರಿಯರೇ. ಇದುವರೆಗೂ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನಂಬಿಗಸ್ತನಾಗಿದ್ದುಕೊಂಡು ನಮ್ಮನ್ನು ನಡೆಸಿದ ಪ್ರೀತಿಯನ್ನು ನಾವು ನೆನೆಸಿಕೊಂಡವರಾಗಿ ಕರ್ತನ ನಾವು ಸ್ತುತಿಸಿಕೊಂಡಾಡುವ. ನಮ್ಮ ಕರ್ತನ ಒಳ್ಳೆಯವನಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಮಾಡಿದ್ದಾರೆ. ಹಲ್ಲೆಲೂಯಾ. ಯಾವತ್ತೂ ಕೆಟ್ಟದಾತನು ಮಾಡಲಿಲ್ಲ ಪ್ರಿಯರೇ, ಒಳ್ಳೆಯದನ್ನೇ ಮಾಡಿದ್ದಾನೆ. ಅದರಿಂದ ನಾವು ಕರ್ತನನ್ನು ಸ್ತುತಿಸುವ, ನಾವು ಹೇಳುವ, ನಾವು ಪ್ರತಿಯೊಬ್ಬರು ಬಾಯಿ ತೆರೆದು ಹೇಳುವ, ನನ್ನ ಜೀವಮಾನದಲ್ಲೆಲ್ಲ ಹೇಳುವ, ನಾವು ಬಾಯಿ ತೆರೆದು ಹೇಳುವ, ನನ್ನ ಜೀವಮಾನದಲ್ಲೆಲ್ಲ ಯಾವುದು ಹಿಂಬಾಲಿಸ್ತದೆ ನಮ್ಮನ್ನು? ಶುಭವು ಕೃಪೆಯು ಯಾವಾಗ ನಮ್ಮನ್ನು ಹಿಂಬಾಲಿಸ್ತದೆ? ಯಾವುದು ಹಿಂಬಾಲಿಸುವುದು? ಶುಭವು ಕೃಪೆ ಯಾವಾಗ ನಮ್ಮನ್ನು ಹಿಂಬಾಲಿಸ್ತದೆ? ನಾವು ಬಾಯಿ ತೆರೆದು ಹೇಳುವ ಪ್ರಿಯರೇ, ಯಾವ ರೋಗವಲ್ಲ, ಯಾವ ಕಷ್ಟವಲ್ಲ, ಯಾವ ನಷ್ಟವಲ್ಲ, ಯಾವ ಸಾಲ ಅಲ್ಲ, ಯಾವ ಡಿಪ್ರೆಷನ್ ಆಪರೇಷನ್ ಅಲ್ಲ, ಯಾವಾಗಲೂ ದೇವರ ವಾಕ್ಯ ಹೇಳಿದ ಪ್ರಕಾರ ಶುಭವು ಕೃಪೆಯು ಯಾವಾಗಲೂ ನನ್ನನ್ನು ಹಿಂಬಾಲಿಸ್ತದೆ. ಹಿಂಬಾಲಿಸುವುದು ಮಾತ್ರವಲ್ಲ, ಅದು ನನ್ನನ್ನು ಓವರ್ಟೇಕ್ ಮಾಡ್ತದೆ. ಹಲ್ಲೆಲೂಯಾ. ಅದರಿಂದ ಕಷ್ಟಗಳು ಬರೋದಿಲ್ಲ ಎಂಬುದಾಗಿಲ್ಲ. ಕಷ್ಟಗಳೆಲ್ಲ ಲೋಕದಲ್ಲಿದೆ, ಆದರೆ ನನ್ನ ಹತ್ತಿರಕ್ಕೆ ಅದನ್ನು ಬರಕೊಡದಿದ್ದಾಗೆ ನನ್ನ ಕರ್ತನು ನನ್ನನ್ನು ಕಾಯುವಾತನಾಗಿದ್ದಾನೆ. ಆತನ ನಂಬಿಕೆಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾನೆ ಪ್ರಿಯರೇ. ಆತನು ತೂಕಡಿಸದೆ ನಿದ್ರಿಸದೆ ನನ್ನನ್ನು ನಿಮ್ಮನ್ನು ಆತನು ಕಾಯುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇದುವರೆಗೂ ನಡೆಸಿದ ಎಬ್ಬಿನಿಸಿದ ಇನ್ನು ಮುಂದೆ ಆತನೇ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಎಷ್ಟು ಮಂದಿ ನೀವು ನಂಬುತ್ತೀರಿ? ಇದುವರೆಗೂ ನನ್ನನ್ನು ನಡೆಸಿದ ಎಬ್ಬಿನಿಸದೆ ಇನ್ನು ಮುಂದೆ ನೀನೇ ನನ್ನನ್ನು ನಡೆಸುವಾತನೋ, ನನ್ನ ಕುಟುಂಬವನ್ನು ನಡೆಸುವಾತನೋ, ನಮ್ಮ ಸಭೆಯನ್ನು ನಡೆಸುವಾತನೋ ನೀನಾಗಿದ್ದೆ ಸ್ವಾಮಿ. ಅದರಿಂದ ಸಂತೋಷವಾಗಿ ನಮ್ಮ ಕರ್ತನನ್ನು ಸ್ತುತಿಸಿ ಕೊಂಡಾಡುವ ಎಷ್ಟು ಮಂದಿ ಸಿದ್ಧರಾಗಿದ್ದೀವಿ ಆರಾಧಿಸಲಿಕ್ಕಾಗಿ? ಓ, ಕರ್ತನನ್ನು ಆರಾಧಿಸುವುದೇ ನಮಗೆ ಸೌಭಾಗ್ಯ. ಏನಾಗಿದೆ? ನಮಗೆ ಸೌಭಾಗ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದರಿಂದ ಚಪ್ಪಾಳೆ ತಟ್ಟುತ್ತಾ ಸಂತೋಷವಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಆತನನ್ನು ಸ್ತುತಿಸಿ ಕೊಂಡಾಡುವ. ಎಲ್ಲವನ್ನು ಮರೆತು ನಮ್ಮ ಕರ್ತನಿಗೆ ದೃಷ್ಟಿಸುವ, ಆತನಿಗೆ ದೃಷ್ಟಿಸುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಆತನ ಕೃಪೆಯನ್ನು ಧ್ಯಾನಿಸಿದವರಾಗಿ, ಓ, ಆತನು ನಮ್ಮನ್ನು ರಕ್ಷಿಸಿದ್ದಾನೆ, ಆತನ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ, ಆತನ ಮಕ್ಕಳನ್ನಾಗಿ ಮಾಡಿದ್ದಾನೆ, ಆತನಿಗೆ ಅಧಿಕಾರ ಕೊಟ್ಟಿದ್ದಾನೆ. ಓ ರಾಮ ಶಕ್ತಿಯೇ, ರಾಮ ಶಾಂತಿಯೇ. ಓ ಕರ್ತನೇ, ನಾವು ಆರಾಧಿಸುವಾಗ ನಿನ್ನ ಆತ್ಮನ ಮಳೆ ಸುರಿಯಲ್ಪಡಲಿ. ಓ, ಅಭಿಷೇಕವು ಚಲಿಸಲಿ ಸ್ವಾಮಿ. ಪವಿತ್ರಾತ್ಮನ ಕಾರ್ಯಗಳು ಬಲವಾಗಿ ನಡೆಯಲಿ ಯೇಸುವಿನ ನಾಮದಲ್ಲಿ. ನಿನ್ನ ಸ್ಪರ್ಶ ಉಂಟಾಗಲಿ ಅಪ್ಪ, ನಿನ್ನ ಸ್ಪರ್ಶ ಉಂಟಾಗಲಿ ಸ್ವಾಮಿ. ಓ, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಓ ರಾಮ ಶಕ್ತಿಯೇ, ರಾಮ ಶಾಂತಿಯೇ. ಥ್ಯಾಂಕ್ ಯು ಜೀಸಸ್. ಸಾವಿರ ಸಾವಿರ ಶುಭವು. ಥ್ಯಾಂಕ್ ಯು ಜೀಸಸ್. ಬಾಯಿಗಳನ್ನು ತೆರೆದು ಒಂದು ಕ್ಷಣ ನಮ್ಮ ಕಣ್ಣನ್ನು ಸ್ತುತಿಸೋಣ. ಪ್ರಿಯರಿಗೆ ಬಾಯಿಗಳನ್ನು ತೆರೆಯಲಿ, ಕಣ್ಣುಗಳು ಮುಚ್ಚಲ್ಪಡಲಿ. ನಾವು ಎಡೆಬಿಡದೆ ಕರ್ತನನ್ನು ಸ್ತುತಿಸುವವರಾಗಿದ್ದೇವೆ. ಓ, ದಾವೀದನು ಹೇಳ್ತಾನೆ, ಅರಸನಾಗಿ ಹೇಳ್ತಾನೆ, ನಾನು ಎಡೆಬಿಡದೆ ಕರ್ತನನ್ನು ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಗೆ ಎಂಬುದಾಗಿ. ಆತನ ಸ್ತೋತ್ರ
ಯಾವುದಾದ್ರೂ ಇರ್ತದ ಈ ಪ್ರಪಂಚದ ನಾನು ನೀವು ಇರ್ತೀವ ಪ್ರಿಯರೇ. ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ಪ್ರಿಯರಲ್ಲಿ ಈ ಭೂಮಿಯನ್ನು ದೇವರು ವಾಕ್ಯದಲ್ಲಿ ಹಿಡಿದಿದ್ದಾನೆ. ತನ್ನ ವಾಕ್ಯದ ಶಕ್ತಿಯಿಂದ ಈ ಭೂಮಿಯನ್ನು ಹಿಡಿದಿದ್ದಾನಂತೆ. ಒಂದೇ ದೇವರು ತನ್ನ ವಾಕ್ಯವನ್ನು ತೆಗೆದ್ರೆ ಇಡೀ ಪ್ರಪಂಚ ಇರುವುದಿಲ್ಲ. ಹಾಲೆಲೂಯಾ. ಇವತ್ತು ನಾನು ನೀವು ಹುಟ್ಟಿದ ದೇವರ ಸದಾ ಜೀವಳ ನಾಶವಾಗದ ವಾಕ್ಯದೆಂಬ ಬೀಜದಿಂದ ನಾನು ನೀವು ಹುಟ್ಟಿದವರಾಗಿದ್ದೀವಿ. ಹಾಲೆಲೂಯಾ. ಅದರಿಂದ ನನ್ನ ಕ್ರಿಸ್ತನು ನಿತ್ಯಕ್ಕೂ ಜೀವಿಸುವುದರಿಂದ ನಾವು ಕೂಡ ಆತನೊಂದಿಗೆ ನಿತ್ಯಕ್ಕೂ ಜೀವಿಸುವುದಕ್ಕಾಗಿ ನನ್ನನ್ನು ನಿಮ್ಮನ್ನು ಆತನು ರಕ್ಷಿಸಿದ್ದಾನೆ. ಹಾಲೆಲೂಯಾ. ನಮಗೆ ನಿತ್ಯ ಜೀವನ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಅದರಿಂದ ನೆಕ್ಸ್ಟ್ ಸಾಂಗ್ ಹೇಳ್ತದೆ, ನನ್ನ ಡ್ಯಾಡಿ ನೀನು ಒಳ್ಳೆಯವ. ಹಾಲೆಲೂಯಾ. ಈ ಲೋಕದ ಒಂದು ವೇಳೆ ತಂದೆ ತಾಯಿಗಳು ನಮಗೆ ಒಳ್ಳೆಯದವರಾಗಿ ಇರದೇ ಇರಬಹುದು, ಆದರೆ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂತ ನನ್ನ ಪರಲೋಕದ ತಂದೆಯು ಆತನು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ. ಆತ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಾಲೆಲೂಯಾ. ಅವುಗಳ ಚೇಳುಗಳ ಮೇಲೆ ಸಕಲ ವೈರ್ಯ ಶಕ್ತಿಯ ಮೇಲೆ ತುಳಿಯುವುದಕ್ಕಾಗಿ ನನಗೆ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ. ಆ ಅಧಿಕಾರದಲ್ಲಿ ನಿಂತವರಾಗಿ ನಾನು ನೀವು ಆತನನ್ನು ಆರಾಧಿಸುವ, ಆತನನ್ನು ಸ್ತುತಿಸಿಕೊಂಡಾಡುವ. ಥ್ಯಾಂಕ್ ಯು ಜೀಸಸ್. ವರ್ಷಕ್ಕೆ ಸಂತೋಷವಾಗಿ Thank you.
ಜೀವ ನಮಗೆ ಕೊಟ್ಟಾದರೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಮ್ಮ ಕೂಡ ಇರುವ ಈ ಮಾರು ವೇಳನೆ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿನ್ನನ್ನು ಆರಾಧಿಸುವುದೇ ನಮಗೆ ದೊಡ್ಡ ಸೌಭಾಗ್ಯ ಸ್ವಾಮಿ. ನನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂಬುದಾಗಿ ನೀನು ಅಪೇಕ್ಷಿಸುವಾತನಾಗಿದ್ದಲ್ಲಪ್ಪ. ಓ ಥ್ಯಾಂಕ್ ಯು ಜೀಸಸ್. ಅಂಥವರನ್ನಾಗಿ ನೀನು ನಮ್ಮನ್ನು ಕ್ರಿಸ್ತದಲ್ಲಿ ಮಾಡಿದಕ್ಕಾಗಿ ನಿನಗೆ ನಾವು ವಂದನೆಯನ್ನು ಸಲ್ಲಿಸ್ತೇವಪ್ಪ. ನಿನ್ನ ಜೀವದಿಂದ ಎಂತ ಕರ್ತನಾಗಿದೆ ಸ್ವಾಮಿ. ನೀನು ನಿತ್ಯಕ್ಕೂ ಜೀವಿಸುವಾತನಾಗಿದ್ದೀಯಪ್ಪ. ಓ ಥ್ಯಾಂಕ್ ಯು ಜೀಸಸ್. ಕರ್ತನೆ, ಮರಣವನ್ನು ಜಯಿಸಿದ ನನ್ನ ದೇವರು, ಪಾತಾಳವನ್ನು ನನ್ನ ಜಯಿಸಿದ ನನ್ನ ಕರ್ತನು ನೀನಾಗಿದ್ದೆ ಸ್ವಾಮಿ. ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ದೇವರಪ್ಪ. ಓ ನಿತ್ಯಕ್ಕೂ ಸ್ತುತಿಸಲ್ಪಡುವಾತನು ಆರಾಧಿಸಲ್ಪಡುವಾತ ನೀನಾಗಿದ್ದೆ ಸ್ವಾಮಿ. ಕೆರೂಬಿಯರಿಂದಲೂ ಸೆರಾಫಿಯರಿಂದಲೂ ಓ ನಿತ್ಯಕ್ಕೆ ಆರಾಧಿಸಲ್ಪಡುವಾತನೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಕರ್ತನನ್ನು ನಾವು ಕೈಗಳು ನಿಂತನ್ನು ಆರಾಧಿಸು. ನಮ್ಮ ಹೃದಯ ಧಾರಾಳದಿಂದ ಆತನ ಕಲ್ವಾರಿ ಕ್ರೂಸಿಯಲ್ಲಿ ನಿಮಗೋಸ್ಕರ ಆತನ ಏನನ್ನು ಮಾಡಿದರೆ ಆತನ ಎಲ್ಲವನ್ನು ಮಾಡಿ
ಥ್ಯಾಂಕ್ ಯು ಜೀಸಸ್. ಕರ್ತನೆ, ಮುಂದಿನ ಎಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನಿನ್ನ ಮಕ್ಕಳಾಗಿ, ಸಭೆಯಾಗಿ, ಕುಟುಂಬವಾಗಿ ನಾವು ಸೇರಿ ಬಂದು ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಆರಾಧಿಸುವಂತೆ, ಯೇಸುವೆ ನಿನ್ನ ನಾಮವನ್ನು ಮೇಲಕ್ಕೆತ್ತುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರ. ನಮ್ಮ ಜೀವಿತರ ಸಂಖ್ಯೆ ಇರಿಸಿದಕ್ಕಾಗಿ ಸ್ತೋತ್ರಪ್ಪ. ಒಂದು ವಾರವೆಲ್ಲ ಸ್ವಾಮಿ ನೀ ನಮ್ಮನ್ನು ಕಾದು ಕಾಪಾಡಿದೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನ ಎಲ್ಲ ಭಾಗವನ್ನು ಸ್ವಾಮಿ, ಕೀರ್ತನೆಯ ಭಾಗವನ್ನು, ಕಾಣಿಕೆಯ ಭಾಗವನ್ನು, ವಾಕ್ಯ ಸಂದೇಶದ ಭಾಗವನ್ನು, ಸಾಕ್ಷಿಯ ಭಾಗವನ್ನು, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗವನ್ನು ಕರ್ತನೆ ಅವ ಪ್ರತಿಯೊಂದರಲ್ಲಿಯೂ ನೀನು ಮಹಿಮೆಯನ್ನು ನಾವು ಹೇಳ್ತೇವಪ್ಪ. ಓ ರೈವ ಶಕಲ ಮಾತ ಕರ್ತನೆಯಲ್ಲಿ ಬಂದವರು ಪ್ರತಿಯೊಬ್ಬರು ನಿನ್ನಿಂದ ಆಶೀರ್ವಾದವನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಸಂತೈಸುವಿಕೆಯನ್ನು ಹೊಂದಿದವರಾಗಿ ನಿಂತಿರುತ್ತದೆ. ಪ್ರಿಯ ಸೇವಕರ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಅವರ ನಿನ್ನ ಬಲದಿಂದ, ಅಭಿಷೇಕದಿಂದ, ಕೃಪೆಯಿಂದ, ನಿನ್ನ ಜ್ಞಾನದಿಂದ, ನಿನ್ನ ಪ್ರಕಟಣೆಯ ಜ್ಞಾನದಿಂದ ನೀನವರನ್ನು ತುಂಬಿಸಿ ಬಲವಾಗಿ ಉಪಯೋಗಿಸೆಂಬುದಾಗಿ ಅಪ್ಪ ನಿನ್ನನ್ನು ನಾವು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಅವರ ಮೂಲಕ ನಮಗೆ ತಿಳಿಯದ ಮಾತಾದ ಗೂಢಾರ್ಥಗಳನ್ನು, ನಿನ್ನ ವಾಕ್ಯದ ರೆವಲೇಷನ್ ಅನ್ನು ನೀನು ನಮಗೆ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಸಂಗಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಓ ನಿಮ್ಮ ಶಕಲ ಮಾಂದರಿಯರ ಇವತ್ತು ನಾವು ಇಲ್ಲಿಗೆ ಬಂದದ್ದು ನಮಗೆ ಆಶ್ಚರ್ಯವಾದವಾಯಿತು, ನಮಗೆ ಪ್ರಯೋಜನವಾಯಿತು ಎಂಬುದಾಗಿ ಹೇಳಿಕೊಂಡು ನಿಮಗೆ ಸ್ತೋತ್ರ ಸಲ್ಲಿಸಿ ನಿಂತಿರುಗಿ ಹೋಗುವಂತೆ ಸಹಾಯ ಮಾಡಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ದೇವರ ವಾಕ್ಯವನ್ನು ಸ್ವಲ್ಪ ಸಮಯ ಧ್ಯಾನ ಮಾಡುವ. ಆರಿಸಿಕೊಂಡ ಭಾಗ ಅದು 91ನೇ ಕೀರ್ತನೆ, ಅದು 1ನೇ ವಾಕ್ಯವನ್ನು ಯಾರಾದರೂ ಓದಬಹುದು. Psalm number 91 verses 1. ಪರಾತ್ಪರನ ಮರೆ ಮುಕ್ಕಿರುವವನು, ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಈ ವಾಕ್ಯ ಎಲ್ಲರಿಗೂ ಏನಾಗಿದೆ? ಬಾಯ್ಪಾಠವಾಗಿದೆ. ನಾನು ಹೇಳ್ತೀನಿ, 91 ಕೀರ್ತನೆ ಓದಿದ್ರೆ ಸಾಕಾಗುವುದಿಲ್ಲ. ಈ 91ನೇ ಕೀರ್ತನೆ ನಮ್ಮ ಜೀವಿತದಲ್ಲಿ ನಾವು ಅದನ್ನು ಏನ್ ಮಾಡ್ಬೇಕು? ಅಳವಡಿಸಬೇಕು. ಜೀವಿತದಲ್ಲಿ ಅದನ್ನು ಅಪ್ಲೈ ಮಾಡಬೇಕು. ಕೆಲವರೆಲ್ಲ ಈ ಭೂತ ಏನಾದರೂ ಬಂದ್ರೆ, ಪ್ರಾಬ್ಲಮ್ ಬಂದ್ರೆ ಏನ್ ಮಾಡ್ತಾರೆ? 91ನೇ ಕೀರ್ತನೆ ಓದ್ತಾರೆ. ಮತ್ತೆ ಕೆಲವರಿಂದ ಏನ್ ಮಾಡ್ತಾರೆ? ರಾತ್ರಿ ಬರುವಾಗ ಕೆಟ್ಟ ಕನಸು ಬಿದ್ದರೆ ಬೈಬಲ್ ಏನ್ ಮಾಡ್ತಾರೆ? ತಲೆ ಅಡಿಯಲ್ಲಿರ್ತಾರೆ, ದಿಬ್ಬಿನ ಅಡಿಯಲ್ಲಿರ್ತಾರೆ. ದೇವರ ವಾಕ್ಯ ನಮಗೆ ಕೊಟ್ಟದ್ದು ತಲೆ ದಿಬ್ಬಿನ ಅಡಿ ಇಡ್ಲಿಕ್ಕಲ್ಲ, ದೇವರ ವಾಕ್ಯವನ್ನು ಕೊಟ್ಟದ್ದು ಅದನ್ನು ಹೊತ್ತುಕೊಂಡು ನಾವು ಅಧಿಕಾರದಿಂದ ನಡೆಯುವುದಕ್ಕೋಸ್ಕರ ದೇವರು ನಮಗೆ ಈ ವಾಕ್ಯವನ್ನು ಕೊಟ್ಟಿದ್ದಾನೆ. ಈ 91ನೇ ಕೀರ್ತನೆ ನೋಡಿ ಎಷ್ಟು ಶಕ್ತಿ ಉಳ್ಳ ಕೀರ್ತನೆ ಆಗಿದೆ. ಈ ಒಂದು ಕೀರ್ತನೆಯ ಅರ್ಥವನ್ನು ನಾವು ತಿಳಿದುಕೊಂಡ್ರೆ ನಮ್ಮ ಜೀವಿತವೇ ಬದಲಾಗ್ತದೆ. ಕೀರ್ತನೆ ಓದಿದಂತೆ ಯಾವುದು ಇರ್ತದಂತೆ? ನಮ್ಮ ದೇವರಿಗೆ ಸಮಾನ ಇಲ್ಲಂತೆ, ನಮ್ಮ ಎಲುಬುಗಳು ಇರ್ತದಂತೆ, ನಮ್ಮ ದೇವರಿಗೆ ಸಮಾನ ಯಾರು ಇಲ್ಲ ಎಂಬುದಾಗಿ. ಹಾಗಾದ್ರೆ ಅಂತ ದೇವರನ್ನು ನಾವು ಏನ್ ಮಾಡ್ತೇವೆ? ಆರಾಧಿಸುವ ಮಕ್ಕಳು ನಾವು ಆಗಿದ್ದೇವೆ. ನಾವು ಯಾರು ಗೊತ್ತಿಲ್ಲ, ದೇವರ ಮಕ್ಕಳಾಗಿದ್ದೇವೆ. ಅಲ್ಲಿ ಅದಕ್ಕೆ ಮಾತಾಡುದು ಪರಾತ್ಮರನ ಅಂತ ಹೇಳಿ ಗೊತ್ತಿಲ್ಲ, ಪರಮಾತ್ಮನ ಅಂತ. ಪರಮಾತ್ಮ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ, ಅವನಿಗಿಂತ ಬೇರೆ ದೇವರಿಲ್ಲ ಎಂಬುದಾಗಿ, ಆತನು ಶಕ್ತನು ಎಂಬುದಾಗಿ, ಆತನು ಸರ್ವಶಕ್ತನು ಎಂಬುದಾಗಿ ಅದರ ಅರ್ಥ. ಅದು ನಾವು ಯಾರ ಮರೆ ಹೋಗ್ಬೇಕು? ಪರಾತ್ಮರನ ಸರ್ವಶಕ್ತನ ಮರೆ ಹೋಗ್ಬೇಕಂತೆ. ಮರೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನ ಅಂಡರಲ್ಲಿ ಹೋಗ್ಬೇಕು, ಅವನ ರೆಕ್ಕಿ ಅಡಿ ಹೋಗಬೇಕು. ಕೋಳಿ ನೋಡಿದ ಕೋಳಿ ಮರಿ ಎಲ್ಲಿರ್ತದೆ? ಅದು ಬರುವಾಗ ಎಲ್ಲಿರ್ತದೆ? ರೆಕ್ಕೆಯ ಅಡಿಯಲ್ಲಿರ್ತದೆ. ಯಾಕೆ? ಪ್ರೊಟೆಕ್ಷನ್ಗೋಸ್ಕರ. ಇವತ್ತು ದೇವರು ಸಹ ಹಾಗೆ ನಮ್ಮನ್ನು ಏನ್ ಮಾಡ್ತಾರೆ? ತನ್ನ ರೆಕ್ಕೆಯ ಮರೆಯಲ್ಲಿ ಏನ್ ಮಾಡ್ತಾರೆ? ಅದನ್ನು ಬಚ್ಚಿಟ್ಟುಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಒಂದು ಪಕ್ಷ ನಾವು ಆ ರೆಕ್ಕೆಯಿಂದ ಹೊರಗೆ ಹೋದ್ರೆ ಏನಾಗ್ತದೆ? ಅದು ಏನ್ ಮಾಡ್ತದೆ? ಅದು ಇಟ್ಕೊಂಡು ಹೋಗ್ತದೆ. ಕೋಳಿಯ ಮರಿಗಳು ರೆಕ್ಕೆಯ ಬಳಿಗೆ ಬರುವಾಗ ಮಾತ್ರ ಅದರ ಪ್ರೊಟೆಕ್ಷನ್ ಇರ್ತದೆ. ಇವತ್ತು ನಾವು ಸಹ ನೀನು ಸಹ ದೇವರ ರೆಕ್ಕೆ ಅಡಿ ಬರುವಾಗ ನಮಗೆ ಪ್ರೊಟೆಕ್ಷನ್ ಕೊಡುತ್ತದೆ. ದೇವರ ವಾಕ್ಯ ಇರ್ತದೆ, ಪರಾತ್ಮರನ ಮರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಏನಾಗ್ತಾನೆ? ಸುರಕ್ಷಿತನಾಗ್ತಾನೆ. ಸುರಕ್ಷಿತ ಅಂತ ಆಗ್ತಾರೆ. ಏನಾಗ್ತಾರೆ? ಅವನು ಏನಾಗ್ತಾನೆ? ಸೇಫ್ ಆಗ್ತಾನೆ. ಹಾಗಾದ್ರೆ ಒಂದು ನಮಗೊಂದು ಸುರಕ್ಷಿತವಾದ ಸ್ಥಳ ಯಾವುದು? ದೇವರ ಸಾನ್ನಿಧ್ಯ. ನಿನಗೆ ದೇವರ ಸಾನ್ನಿಧ್ಯ ಒಂದು ಸುರಕ್ಷಿತವಾದ ಸ್ಥಳವಾಗಿ ದೇವರು ಮಾರ್ಪಡಿಸ್ತಾರೆ. ಇವತ್ತು ನಾನು ನೀವು ಯಾವ ಸ್ಥಳಕ್ಕೆ ಬಂದಿದ್ದೀರಿ? ಇವತ್ತು ಸುರಕ್ಷಿತವಾದ ಸ್ಥಳಕ್ಕೆ ಬಂದಿದ್ದೀರಿ. ನಾನು ಹೇಳ್ತೇನೆ, ನೀವು ಹೋಗುವಾಗ ನೀವು ಹಾಗೆ ಹೋಗುವುದಿಲ್ಲ, ದೇವರ ಒಂದು ಸಾನ್ನಿಧ್ಯದೊಂದಿಗೆ ನೀವು ತಿರುಗಿ ಹೋಗ್ತಾ ಇದ್ದೀರಿ.
ನೀವು ಯಾವಾಗ ದೇವರ ಸಾನ್ನಿಧ್ಯಕ್ಕೆ ಬರ್ತೀರಿ, ಆ ಸಾನ್ನಿಧ್ಯ ನಿಮ್ಮನ್ನು ಹೊತ್ತುಕೊಂಡು ನಡೆಸ್ತದೆ. ದೇವರ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಅಪೇಕ್ಷೆ ಮಾಡಬೇಕು. ನಾವು ಯಾವಾಗಲೂ ದೇವರ ಸಮ್ಮುಖಕ್ಕೆ ಓಡಿ ಬರ್ಬೇಕಂತೆ. ಒಂದು ಮರ್ಯಾದ ಜೀವಿತ, ದೇವರಲ್ಲಿ ಒಂದು ಇರುವ ಜೀವಿತ, ದೇವರಲ್ಲಿ ಸೆಕ್ಯೂರ್ ಆದ ಜೀವಿತ ನಮ್ಮ ಜೀವಿತವಾಗಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ನೀವು ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಾಕ್ಯ ಓದಿ ನೋಡ್ರಿ. ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 6 ಏನು ಹೇಳ್ತದೆ? ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ, ಏನಂತೆ? ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು, ಏನಂತೆ? ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ನಿನ್ನ ತಂದೆಗೆ ಏನು ಮಾಡ್ಬೇಕಂತೆ? ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು, ಎಲ್ಲಿ ನೋಡುವುದು? ಅಂತರಂಗದಲ್ಲಿ ನೋಡುವ ತಂದೆಯು ನಿನಗೆ ಫಲ ಕೊಡುವನು. ನಿನಗೆ ಫಲ ಕೊಡುತ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಾನು ಹೇಳ್ತೇನೆ, ನಾವು ಎಲ್ಲಿ ಕಳೆಯಬೇಕು? ಒಂದು ದೇವರ ಒಂದು ಸಮ್ಮುಖದಲ್ಲಿ ನಾವು ಕಳೆಯಬೇಕು. ನಾವು ಎಲ್ಲಿ ಸ್ಪೆಂಡ್ ಮಾಡಬೇಕು ಟೈಮ್? ಅದು ಏಕಾಂತವಾಗಿ ದೇವರೊಂದಿಗೆ ನಾವು ಸ್ಪೆಂಡ್ ಮಾಡಬೇಕು. ಎಷ್ಟು ಜನ ಏಕಾಂತವಾಗಿ ದೇವರೊಂದಿಗೆ ಸ್ಪೆಂಡ್ ಮಾಡ್ತೀವಿ? ಕೆಲವರು ನೋವು ಆದ್ರೆ ಏನ್ ಮಾಡ್ತಾರೆ? ದುಃಖ ಆದ್ರೆ ಏನ್ ಮಾಡ್ತಾರೆ? ಸೀದಾ ಹೋಗಿ ದೇವರ ಹತ್ರ ಹೋಗಿ ಏನ್ ಮಾಡ್ತಾರೆ ಅಂತ, ದೇವರು ಈಗಾಯ್ತು ಎಂಬುದಾಗಿ ಹೇಳ್ತಾರೆ. ಯಾಕೆ? ಆಮೇಲೆ ಸಮಾಧಾನವಾಗ್ತಾರೆ. ನಮಗೆ ಸುರಕ್ಷಿತವಾದ ಸ್ಥಳ ಅದು ದೇವರ ಸಾನ್ನಿಧ್ಯ. ಆಮೇಲೆ ದೇವರ ಸಾನ್ನಿಧ್ಯದಲ್ಲಿ ನೀನು ಏನು ಹೇಳ್ತೀವಿ ಅದನ್ನು ದೇವರು ಕೇಳಿದ್ದಾನೆ, ಅದನ್ನು ದೇವರು ನಡೆಸುವವನಾಗಿದ್ದಾನೆ. ಅಲ್ಲಿ ಹನ್ನಳ ಜೀವಿತದಲ್ಲಿ ಅಲ್ಲಿ ಅವಳ ಸಹೋದರಿಯೊಂದಿಗೆ ಅವಮಾನವಾಯಿತು, ಹೌದಲ್ಲ? ಅವಳಿಗೆ ದುಃಖ ಆಯಿತು. ಅವಳಿಗೆ ಎಲ್ಲಿ ಸಮಾಧಾನ ಸಿಕ್ಕಿದ್ದು? ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ. ಅವಳಿಗೆ ಗೊತ್ತಾಯ್ತು, ಪರಾತ್ಮರನ್ನ ಮೊರೆ ಹೋಗುತ್ತೇನೆ, ನನಗೆ ಸುರಕ್ಷಿತವಾದ ಸ್ಥಳ ಅದೇ ಆಗಿದೆ ಎಂಬುದಾಗಿ ಅವಳು ಓಡಿ ಬಂದು ಅವಳು ದೇವರ ಸಮ್ಮುಖದಲ್ಲಿ ತನ್ನ ದುಃಖವನ್ನೆಲ್ಲ ಏನ್ ಮಾಡ್ತಾಳೆ? ಅವಳು ತೋಡ್ತಾಳಂತೆ. ದುಃಖವನ್ನು ತೋಡ್ತಾಳೆ. ಹೇಗೆ ತೋಡ್ತಾಳೆ? ಅವಳು ದೇವರ ಸನ್ನಿಧಿಯಲ್ಲಿ ಹೇಳುವಾಗ ಅವಳ ತುಟಿ ಏನಾಗ್ತಿದ್ದಂತೆ? ಅಲ್ಲಾಡ್ತಿದ್ದ ಶಬ್ದ ಬರಲಿಲ್ಲ. ಆದ್ರೆ ಅಂತರಂಗದಲ್ಲಿ ನೋಡುವ ದೇವರು ಅವಳಿಗೆ ಪ್ರತಿಫಲವನ್ನು ಕೊಡುತ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಸಹ ನಿನಗೊಬ್ಬ ದೇವರಿದ್ದಾನೆ. ನಿನ್ನ ಒಳಗೆ ಏನಾಗ್ತದಂತ ದೇವರಿಗೆ ಗೊತ್ತುಂಟು. ನಿನ್ನ ಅಂತರಂಗದಲ್ಲಿ ಏನಾಗ್ತದಂತ ದೇವರಿಗೆ ಗೊತ್ತುಂಟು. ನೀನು ದೇವರ ಸಮ್ಮುಖಕ್ಕೆ ಏಕಾಂತವಾಗಿ ಬರುವುದಾದ್ರೆ, ನೀನು ಆತನಿಗೆ ಸಮಯವನ್ನು ಬಿಟ್ಟುಕೊಡುವುದಾದ್ರೆ, ನೀನು ಎಷ್ಟು ಸಮಯ ಕಳೆದುಕೊಳ್ತೀಯ ಆತನ ಸಾನ್ನಿಧ್ಯದಲ್ಲಿ, ಅಷ್ಟು ದೇವರು ನಿನ್ನ ತುಂಬಿಸ್ತಾನೆ, ಅಷ್ಟು ನಿನಗೆ ಸಾಕ್ಷಿಯಾಗಿ ದೇವರು ನಿಲ್ಲಿಸುವವನಾಗಿದ್ದಾನೆ. ಆಮೇಲೆ ದೇವರ ಸಾನ್ನಿಧ್ಯ ಅದು ನಮಗೆ ಜಯವನ್ನು ತರುತ್ತದೆ. ದೇವರ ಸಾನ್ನಿಧ್ಯ ನಮ್ಮನ್ನು ಯಾವಾಗಲೂ ಸಹ ಅರ್ಥದಾರಿಯಲ್ಲಿ ಬಿಡುವುದಿಲ್ಲ. ಈ ಲೋಕ ಯಾವುದಾಗಿದೆ? ಕೆಟ್ಟದಾಗಿದೆ. ಈ ಲೋಕದಲ್ಲಿ ದುಷ್ಟರು ಯಾವಾಗಲೇ ಏನ್ ಮಾಡ್ತಾರೆ? ಕಾರ್ಯ ಮಾಡ್ತಾರೆ. ಆದ್ರೆ ನಾನು ಹೇಳ್ತೇನೆ, ಈ ಆತ್ಮಿಕ ಲೋಕದಲ್ಲಿ ನಮಗೊಂದು ದೇವರೊಂದು ಸೈನ್ಯವನ್ನು ಇಟ್ಟಿದ್ದಾನೆ. ಆತ್ಮಿಕ ಮಂಡಲದಲ್ಲಿ ದೇವರೊಂದು ಬಿಡುಗಡೆಯನ್ನು ಇಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಎಲ್ಲಿ ಹೋಗ್ಬೇಕು? ದೇವರ ಸಾನ್ನಿಧ್ಯಕ್ಕೆ ಹೋಗ್ಬೇಕು. ಇವತ್ತು ನೀವೆಲ್ಲ ಕಾಪಾಡಲಿಕ್ಕೆ ಕಾರಣ ಯಾರ ಪ್ರೊಟೆಕ್ಷನ್? ಹೌದಾ? ದೇವರ ಪ್ರೊಟೆಕ್ಷನ್ ಇಲ್ಲದಿದ್ರೆ ನಾವು ಇವತ್ತು ಇಲ್ಲಿಗೆ ಸಾಧ್ಯವ? ಎಲ್ಲದರ ಮೇಲೆ ದೇವರಿಗೆ ಏನುಂಟು? ಅದಕ್ಕೆ ಕಂಟ್ರೋಲ್ ಉಂಟಲ್ಲ. ಹೌದಲ್ಲ? ಇವತ್ತು ನಮ್ಮ ಜೀವಿತ ದೇವರ ಕಂಟ್ರೋಲ್ ಅಲ್ಲಿ ಇಲ್ಲದಿದ್ರೆ ಯಾರು ಕಂಟ್ರೋಲ್ ತೆಗೆದುಕೊಳ್ತಿದ್ದ? ನಮ್ಮ ಸೈತಾನ ತಗೊಳ್ತಿದ್ದ. ಆಮೇಲೆ ಇಲ್ಲಿ ಬೈಬಲ್ ಹೇಳ್ತದೆ, ಪರಾತ್ಮರನ್ನ ಮೊರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಏನ್ ಮಾಡ್ತಾನೆ? ಸುರಕ್ಷಿತನಾಗಿರುತ್ತಾನೆ ಎಂದಾಗ. ಹಾಗಾದ್ರೆ ಇವತ್ತು ನಾನು ಹೇಳುವ ವಿಷಯ ಏನಂತೇಳಿದ್ರೆ, ನಮಗೊಬ್ಬ ದೇವರಿದ್ದಾನೆ. ಅವನು ನಮ್ಮನ್ನು ಸುರಕ್ಷಿತವಾದ ಸ್ಥಾನದಲ್ಲಿ ಆತನು ನಿಲ್ಲಿಸುವ ದೇವರಾಗಿದ್ದಾನೆ. ಅದಕ್ಕೆ ನೋಡಿ, ಕೀರ್ತನೆಗಳ ಪುಸ್ತಕ 9ನೇ ಕೀರ್ತನೆ ಅದರ 10ನೇ ವಾಕ್ಯವನ್ನು ಗಮನಿಸುವುದಾದ್ರೆ ಅಲ್ಲೊಂದು ಸುಂದರವಾದ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 9ನೇ ಕೀರ್ತನೆ 10ನೇ ವಾಕ್ಯ, ಸ್ಟ್ಯಾಂಡ್ ನಂಬರ್ 9 ವರ್ಸ್ ಸ್ಟ್ಯಾಂಡ್. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಅಲ್ಲೇ ಯಾರು ಭರವಸೆ ಬಿಡುವುದು? ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ಮಾತ್ರ ಭರವಸೆ ಬಿಡ್ತಾರೆ. ಎಷ್ಟು ಜನ ಆತ ನಾಮ ಮಹಿಮೆಯನ್ನು ಬಲ್ಲವರಾಗಿದ್ದಾರೆ? ನಾನು ಹೇಳ್ತೇನೆ, ನಮ್ಮ ಮಕ್ಕಳು ಇಷ್ಟು ಎತ್ತರಕ್ಕೆ ಬೆಳ್ಳಿಕ್ಕೆ ಕಾರಣ ಯಾರಾಗಿದ್ದಾರೆ? ಸಾಕ್ಷಿಯಲ್ಲಿ ನನಗೆ ಯಾವ ಬೇರೆ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇವರು ನಮ್ಮನ್ನು ಆ ಒಂದು ಹಂತದಲ್ಲಿ ದೇವರು ನಿಲ್ಲಿಸಿದ್ದು. ನಾವು ನಿಂತರಲ್ಲ, ನಮ್ಮ ದೇವರು ನಮ್ಮನ್ನು ನಿಲ್ಲಿಸಿದ್ದು. ನಮ್ಮ ದೇವರು ನಿಲ್ಲಿಸಿದ್ರೆ ನಮಗೆ ಈ ಒಂದು ಗೌರವ ಸಿಗ್ತಿರ್ಲಿಲ್ಲ, ಈ ಒಂದು ಪುಷ್ಯ ನಮಗೆ ಸಿಗ್ತಿರ್ಲಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತು, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಬಿಡುವುದು. ಯಾಕಂದರೆ ನೋಡಿ, ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನೇ ಅಲ್ಲ. ನಾನು ಹೇಳ್ತೇನೆ, ದೇವರ ಮನೆ ಹೋಗ್ತಾನೆ ಯಾರು? ದೇವರ ಸಮ್ಮುಖಕ್ಕೆ ಹೋಗ್ತಾನೆ ಯಾರು? ಅವನನ್ನು ದೇವರು ಕೈ
ವಾಕ್ಯ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಾವು ದೇವರ ಸಮ್ಮುಖಕ್ಕೆ ಬಂದಾಗ ನಾನು ಹೇಳ್ತೇನೆ, ನಿನ್ನ ದೇವರು ಕೈ ಬಿಡುವುದಿಲ್ಲ. ಅಲ್ಲಿ ನೀನು ಯಾವುದೇ ಕೆಲಸಕ್ಕೆ ಹೋಗು, ದೇವರಿನ ಕೈ ಬಿಡುವುದಿಲ್ಲ. ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕು, ದೇವರಿನ ಕೈ ಬಿಡುವುದಿಲ್ಲ. ಅವನು ಯಾಕಂದ್ರೆ ದೇವರಿದ್ದಾರೆ, ಅವನ ಕೈ ಬಿಡದ ದೇವರಾಗಿದ್ದಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಪರಾತ್ಮರನ ಮರೆಮುಕ್ಕಿರುವುದು ಸರ್ವಶಕ್ತನ ಆಶ್ರಯದಲ್ಲಿ ಏನಾಗ್ತದೆ, ಸುರಕ್ಷಿತವಾಗಿರುತ್ತಾರೆ ಅಂತ. ಹಾಗಾದ್ರೆ ನಮಗೆ ಇವತ್ತು ಈ ಲೋಕ ಸುರಕ್ಷಿತ ಸ್ಥಳ ಅಲ್ಲ, ಆದ್ರೆ ನಮಗೆ ಸುರಕ್ಷಿತವಾಗಿರುವುದು ನಮ್ಮ ದೇವರಾಗಿದ್ದಾರೆ. ಈ ಲೋಕದಲ್ಲಿ ನಮಗೆ ಶತ್ರುಗಳಿದ್ದಾರೆ, ಈ ಲೋಕದಲ್ಲಿ ಕೆಡುಕರಿದ್ದಾರೆ, ಕೆಡುಕರ ವಶವಾಗಿದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಾಗಾದ್ರೆ ಕೆಡುಕರಿಂದ ತಪ್ಪಿಸಲಿಕ್ಕೆ ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ಅದು ನನ್ನ ದೇವರಿಂದ ಮಾತ್ರ ಸಾಧ್ಯವಾಗಿದೆ. ಅದಕ್ಕೆ ನೀವು ಕೀರ್ತನೆಗಳ ಪುಸ್ತಕ 59ನೇ ಕೀರ್ತನೆ 1ನೇ ವಾಕ್ಯವನ್ನು ನೀವು ಗಮನಿಸುವುದಾದರೆ, ಕೀರ್ತನೆಗಳ ಪುಸ್ತಕ 59ನೇ ಕೀರ್ತನೆ ಅದರಲ್ಲಿ 1ನೇ ವಾಕ್ಯ, ನನ್ನ ದೇವರೇ ಏನಂದ್ರೆ ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು. ಹಾಗಾದ್ರೆ ಶತ್ರುಗಳು ಇದ್ದಾರಿಲ್ಲವಾ? ಇದ್ದಾರಿಲ್ಲವಾ? ಶತ್ರುಗಳಿದ್ದಾರೆ, ಅಲ್ಲಿ ಶತ್ರು ಇದ್ದಾನೆ. ಯಾಕೆ ನನ್ನ ಹತ್ರ ಅವನಿಗೆ ಕಣ್ಣು ಅಂತ ಹೇಳ್ತಾರೆ? ಯಾಕಂದ್ರೆ ನಿನ್ನ ಹತ್ರ ಏನೋ ಒಂದು ಗಿಫ್ಟ್ ದೇವರು ಇಟ್ಟಿಲ್ಲ. ಶತ್ರು ನಿಮ್ಮನ್ನು ಅಟ್ಯಾಕ್ ಮಾಡೋದು ಸುಮ್ಮನೆ ಅಲ್ಲ. ಅಲ್ಲಿ ನೋಡಿ, ಯಾರೆಲ್ಲ ಅಟ್ಯಾಕ್ ಆಗ್ತದೆ ಅವರ ಜೀವಿತದಲ್ಲಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಉಂಟು, ಅದಕ್ಕೆ ಅಟ್ಯಾಕ್ ಮಾಡೋದು. ಅದು ಅವನ ಜೀವಿತ ನಡಿಬಾರ್ದಂತ ಅವನಿಗೆ ಅಟ್ಯಾಕ್ ಮಾಡೋದು. ಮನೆಯಲ್ಲಿ ಬಂಗಾರ ಇಲ್ಲದಿದ್ರೆ ಕಳ್ಳ ಬರ್ತಾರ, ಬಂಗಾರ ಇದ್ದದಕ್ಕೆ ಕಳ್ಳ ಬರೋದು. ಇವತ್ತು ನಮಗೆ ಒಂದು ನಿಧಿ ನಿಕ್ಷೇಪ ದೇವರು ನಮ್ಮ ಮಣ್ಣಿನ ಘಟಕದಲ್ಲಿ ಇಟ್ಟಿದ್ದಾರೆ. ಇದನ್ನು ತೆಗಿಲಿಕ್ಕೋಸ್ಕರ ಅವನು ಬರ್ತಾನೆ, ಇದನ್ನು ಇಲ್ಲದಾಗಿಸಲಿಕ್ಕೆ ಬರ್ತಾನೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳುವುದೇನಂತ ಹೇಳಿದ್ರೆ, ನನ್ನ ದೇವರೇ ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು. ನನಗೆ ವಿರೋಧವಾಗಿ ಎದ್ದಿರುವವರಿಗೆ ನನ್ನನ್ನು ತಪ್ಪಿಸಿ ಭದ್ರ ಸ್ಥಳದಲ್ಲಿ ಇರಿಸು. ಭದ್ರ ಸ್ಥಳ ಅಂತ ಹೇಳಿದ್ರೆ ಸೆಕ್ಯೂರ್ ಆದ ಪ್ಲೇಸ್ ಅಲ್ಲಿ ನನ್ನ ನಿಲ್ಲಿಸು. ನಮಗೆ ಯಾವ ಸೆಕ್ಯೂರ್ ಆದ ಪ್ಲೇಸ್? ದೇವರ ಸಾನ್ನಿಧ್ಯ ಹೇಳಿದೆ, ದೇವರ ಸಮ್ಮುಖವೇ. ಹೌದಲ್ವಾ? ಪರಮಾತ್ಮನ ಮನೆ ಇರಬೇಕು ನಾವು ಯಾವಾಗ ಸಹ. ಅದೇ ನಮಗೆ ಕರೆಕ್ಟ್ ಆದ ಪ್ಲೇಸ್, ರಕ್ಷಣೆ ಕೊಡುವ ಪ್ಲೇಸ್. ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ನನಗೆ ವಿರುದ್ಧವಾಗಿ ಎದ್ದಿರುವವರಿಗೆ ನನ್ನನ್ನು ತಪ್ಪಿಸಿ ಭದ್ರ ಸ್ಥಳದಲ್ಲಿ ಇರಿಸು. ಮತ್ತೆ ಕೆಡುಕರಿಂದ ಬಿಡಿಸು. ಕೆಡುಕರಿಂದ ಬಿಡಿಸು. ಹಾಗಾದ್ರೆ ನಮ್ಮನ್ನು ಕೆಡುಕರಿಂದ ಬಿಡಿಸುವ ದೇವರಿದ್ದಾರೆ, ಅದು ನಾವು ಆರಾಧಿಸುವ ದೇವರಾಗಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ಈ ಒಂದು ಎಲ್ಲ ಪರಿಸ್ಥಿತಿಯಲ್ಲಿ ದೇವರು ಬಿಡಿಸಿದಾದ್ರೆ ನಿಮ್ಮ ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳಿದೆ. ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾರೆ. ವಂಚನೆಯ ವಿಷಯಗಳಲ್ಲಿ ವಂಚಿಸುವ ನಾಲಿಗೆಗಳಿಂದ ದೇವರು ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ನಮಗೆ ಅಪಾಯ ಬರುವಾಗ ನಮಗೆ ಭಯಪಡುವುದಿಲ್ಲ, ದೇವರು ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೆ ನೋಡಿ ಕೀರ್ತನೆ 27 ಕೀರ್ತನೆ 5ನೇ ವಾಕ್ಯ ಹೇಳ್ತದೆ, ಓದಿರೋದು ಕೀರ್ತನೆ 27:5. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಏನ್ ಮಾಡ್ತಾನೆ? ಅಡಗಿಸ್ತಾನೆ. ಹಾಗಾದ್ರೆ ಯಾವಾಗ ಅಪಾಯ ಬರ್ತದೆ, ಯಾವಾಗ ನಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ಗಳು ಬರ್ತದೆ, ಆಗ ದೇವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನು ಗುಪ್ತ ಸ್ಥಳ ಅಂದ್ರೆ ಏನಾದ್ರೆ ಅಂತ ಸೀಕ್ರೆಟ್ ಪ್ಲೇಸ್ ದೇವರು ಮನೆ ಮಾಡುವುದಂತೆ. ಅಲ್ಲಿ ಹೋದ ಎಷ್ಟು ಸಲ ದೇವರು ಕಾಪಾಡಿದ್ದಾನೆ. ನಿಮ್ಮ ಜೀವಿತದಲ್ಲಿ ಕಾಪಾಡಿಲ್ಲ. ದೇವರ ಸಮ್ಮುಖದಲ್ಲಿ ನೀನು ಬಂದಿರುವುದಾದರೆ ಉಳಿದ ಕೆಲಸ ದೇವರು ಮಾಡ್ತಾನೆ. ನಿಮಗೆ ಸಿಕ್ಕುವ ಸಮಯ ವ್ಯರ್ಥವಾಗಿ ಬೇಡಿಕೊಳ್ಳುತ್ತದೆ. ದೇವರ ಸಾನ್ನಿಧ್ಯಕ್ಕೆ ಬನ್ನಿ. ದೇವರ ಸಾನ್ನಿಧ್ಯಕ್ಕೆ ಬನ್ನಿ. ನೀವು ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಬಾಕಿ ಕೆಲಸ ದೇವರು ಮಾಡ್ತಾರೆ. ಇವತ್ತು ಸೈತಾನ ಬರ್ಲಿಕ್ಕೆ ಬಿಡುವುದಿಲ್ಲ, ಹೌದಲ್ಲ? ಬಿಡುವುದಿಲ್ಲ. ಮಳೆ ಬಂದರೆ ಯಾರ ಹೋಗುವುದು ಅಂತ ಹೇಳ್ತೇವೆ. ಆದರೆ ನಾನು ಹೇಳ್ತೇನೆ, ಮಳೆಯಲ್ಲಿ ಬಂದ ಮಕ್ಕಳಿಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ, ಸಿಲ್ವಸ್ಟರಿಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲಿ ಆ ಮಗನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಅದೇ ಹೃದಯ ನೋಡುವ ದೇವರು ಪ್ರತಿಫಲವನ್ನು ಕೊಡ್ತಾನೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಅವರು ಎಲ್ಲದರಿಂದ ನಮ್ಮನ್ನು ಅಪಾಯ ಕಾಲದಲ್ಲಿ ಏನು ಮಾಡ್ತಾನೆ? ಅವರು ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನೆ. ಮತ್ತೆ ನನ್ನ ಗುಡಾರವೆಂಬ ಆಶ್ರಯ. ಗುಡಾರ ಅಂದ್ರೆ ಏನು? ಮನೆ, ಹೌದಲ್ಲ? ಮನೆ. ನನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ಏನಂತೆ? ಭದ್ರಪಡಿಸ್ತಾರೆ. ಅಂದ್ರೆ ಏನು? ನಿಮ್ಮನ್ನು ಏನ್ ಮಾಡ್ತಾರೆ ಅವರು? ಶತ್ರು ನೋಡಿದಾಗ ಏನ್ ಮಾಡ್ತಾನೆ? ಲಾಕ್ ಮಾಡ್ತಾನೆ. ಅಲ್ಲಿ ಶತ್ರುವಿಗೆ ಗೊತ್ತಿಲ್ಲದಾಗ ನಿಮ್ಮನ್ನು ಮರೆ ಮಾಡ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀವು ಯಾರ ಮನೆ ಹೋಗ್ಬೇಕಂತ ಹೇಳಿದ್ರೆ ಸರ್ವಶಕ್ತನಾದ ಕರ್ತನ ಆಶ್ರಯಕ್ಕೆ ಬಂದ್ರೆ ದೇವರು ನಿಮ್ಮನ್ನು ಮರೆ ಮಾಡ್ತಾನೆ. ನಾನು ಹೇಳ್ತೇನೆ, ಶತ್ರುವಾದವರು ನಿಮ್ಮನ್ನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಿಲ್ಲ? ನಿಮ್ಮ ಒಂದೊಂದು ಕೂದಲು ಯಾರ ಎಣಿಕೆಯಲ್ಲಿ ಉಂಟು? ದೇವರ ಎಣಿಕೆಯಲ್ಲಿ ಉಂಟು. ನೀವು ಯಾವಾಗ ದೇವರ ಸಮ್ಮುಖಕ್ಕೆ ಬರ್ತೀರಲ್ಲ,
ದೇವರು ಬಾಕಿ ಎಲ್ಲ ನಿಮ್ಮ ವಿಷಯವನ್ನು ನೋಡಿಕೊಳ್ಳುತ್ತಾನೆ. ನಾನು ಹೇಳ್ತೇನೆ, ಇವತ್ತು ನಮಗೆ ಬೇಕಾದದ್ದು ದೇವರ ಸಾನ್ನಿಧ್ಯವಾಗಿದೆ. ನಾವು ನೋಡ್ತೇವೆ, 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಎಲಿಯನ ಬಗ್ಗೆ ನಾವು ನೋಡ್ತೇವೆ. ಈ ಎಲಿಯನ ಬಗ್ಗೆ ನೋಡುವುದಾದ್ರೆ ನಾವು ನೋಡ್ತೇವೆ, ಆಹಾಬ ಅರಸ ಎಲಿಯನನ್ನು ಕೊಲ್ಬೇಕಂತ ಏನ್ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಇವನು ಏನ್ ಹೇಳಿದಾನೆ ಅರಸನಂದ್ರೆ, ನಾನು ಹೇಳದೆ ಮಳೆ ಬರುವುದಿಲ್ಲ, ನಾನು ಹೇಳದೆ ಮಳೆ ಬರುವುದಿಲ್ಲ ರಾಜನಂತ ಹೇಳ್ತಾನೆ. ರಾಜನಿಗೆ ಸಿಟ್ಟು ಬಂದು ಎಲಿಯನಿಗೆ ಏನ್ ಮಾಡ್ತಾನೆ, ಕೊಲ್ಲಿಕ್ಕಂತ ಬರುವಾಗ ದೇವರು ಎಲಿಯನಿಗೆ ಹೇಳ್ತಾನೆ, ನೀನು ಎಲ್ಲಿಗೆ ಹೋಗಿ ಅಡಗಿಕೊಳ್ಳಬೇಕಂತೆ, ಕೆರಿತಾಳಕ್ಕೆ ಹೋಗಿ ಅಡಗಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾನೆ, ಕೆರಿತಾಳಕ್ಕೆ. ಆಗ ಎಲಿ ಏನ್ ಮಾಡ್ತಾನೆ, ದೇವರ ಮಾತಿಗೆ ವಿಧೇಯನಾಗಿ ಕೆರಿತಾಳದಲ್ಲಿ ಏನಾಗ್ತಾರೆ, ಅಡಗಿಕೊಳ್ತಾನೆ. ದೇವರ ಹತ್ರ ಏನಾದ್ರು ಪ್ರಶ್ನೆ ಕೇಳಿದ್ದಾರೆ, ದೇವರು ಯಾಕೆ ಕೆರಿತಾಳಕ್ಕೆ ಹೋಗ್ಬೇಕು, ನಾನು ಇಲ್ಲೇ ಇರ್ತಿದ್ರೆ ಆಗ್ತಿರ್ಲಿಲ್ಲವ, ಇಲ್ಲೇ ನಿನ್ನನ್ನು ಮರೆ ಮಾಡಬಹುದು ಅಂತ ಕೇಳ್ಬೋದು. ಆದ್ರೆ ನಾನು ಹೇಳ್ತೇನೆ, ಕೆಲವು ವಿಷಯ ನಮಗೆ ದೇವರನ್ನು ಗೊತ್ತಾಗುವುದಿಲ್ಲ. ದೇವರಿಗೆ ಏನ್ ಹೇಳ್ಬೇಕು ಅದನ್ನು ಮಾತ್ರ ನಾವು ಒಬ್ಬೆ ಆದ್ರೆ ಸಾಕು. ಅಲ್ಲಿ ನಾನು ಹೇಳ್ತೇನೆ, ನೀನು ಒಬ್ಬೆ ಆದ್ರೆ ದೇವರಿನ ಜೀವಿತ ದೊಡ್ಡ ಅರಿವಾಗಿರ್ತಾರೆ. ಅಲ್ಲಿ ಅದಕ್ಕೆ ದೇವರ ಬಗ್ಗೆ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಕ್ಕೆ ದೇವರು ಏನಾಗುವುದಿಲ್ಲ, ಮೆಚ್ಚುವುದಿಲ್ಲ ಅಂತ ನೋಡಿ. ಈ ಎಲಿಯ ದೇವರಿಗೆ ವಿಧೇಯನಾಗಿ ಎಲ್ಲಿ ಹೋದ, ಕೆರಿತಾಳಕ್ಕೆ ಹೋದ. ಇವನು ಕೇಳುವುದಿತ್ತು, ಅಲ್ಲಿ ನನಗೆ ಊಟಕ್ಕೆ ಏನು ಮಾಡ್ಬೋದಂತ, ಅದು ಸಹ ಅವ್ರು ಕೇಳಲಿಲ್ಲ. ಅವನಿಗೆ ಗೊತ್ತಿತ್ತು, ದೇವರಿಗೆ ಕೆರಿತಾಳಕ್ಕೆ ಕಂಡ್ರೆ ಕಳಿಸಿದ್ರೆ ನನ್ನನ್ನು ಸೆಕ್ಯೂರ್ ಆದ ಪ್ಲೇಸ್ ಮಾತ್ರ ಅಲ್ಲ, ನನ್ನ ವೈರು ನನ್ನನ್ನು ಮುಟ್ಟುವುದಿಲ್ಲ ಮಾತ್ರವಲ್ಲ, ನನಗೆ ಏನ್ ಬೇಕು ಅದೆಲ್ಲ ದೇವರು ಕೊಡುತ್ತಾನೆ. ಇವತ್ತು ಎಷ್ಟು ಜನ ಹೇಳ್ತೀರಿ, ಓ ನಾನು ದೇವರ ಸಾನ್ನಿಧ್ಯದಲ್ಲಿ ಇರುವುದರಿಂದ ನನಗೆ ಏನು ಬೇಕು ದೇವರು ಒದಗಿಸುತ್ತಾನೆ, ಓ ನನ್ನ ದೇವರು ಯೆಹೋವ ಈರೆ ಆಗಿದ್ದಾನೆ, ಓ ನನ್ನ ದೇವರು ನನ್ನ ನಡೆಸುವ ದೇವರಾಗಿದ್ದಾನೆ, ನನ್ನ ದೇವರು ನಾನು ಕಾಪಾಡುವ ದೇವರಾಗಿದ್ದಾನೆ. ಈ ವಿಶ್ವಾಸ ನಿನಗೆ ನನಗೆ ಇರಬೇಕು. ಹಲ್ಲೆಲೂಯಾ. ಎಲಿಯನಿಗೆ ಸಂಪೂರ್ಣ ವಿಶ್ವಾಸ ದೇವರಲ್ಲಿತ್ತು. ಹಾಗಾಗಿ ಅವನು ಯಾವ ಒಂದು ಪ್ರಶ್ನೆ ಕೇಳದೆ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಕೆರಿತಾಳಕ್ಕೆ ಹೋಗ್ತಾ ಇದ್ದಾನೆ. ಕೆರಿತಾಳಕ್ಕೆ ಹೋಗುವಾಗ ದೇವರವನಿಗೆ ಹೇಳ್ತಾನೆ ಕೂಡಲೇ ಏನಂತ ಹೇಳಿದ್ರೆ, ನೀನು ಕೆರಿತಾಳದಲ್ಲಿ ಇರುವಾಗ ನಾನು ನಿನಗೆ ಆಹಾರ ಕೊಡ್ಬೇಕಂತ ಯಾವುದಕ್ಕೆ ಅಪ್ಪಣೆ ಮಾಡಿದ್ದೇನೆ, ಕಾಗೆಗೆ ಅಪ್ಪಣೆ ಮಾಡಿದ್ದೇನೆ ಎಂಬುದಾಗಿ. ಯಾವುದಕ್ಕೆ? ಹಾಗೆ ಕಾಗೆ ಯಾರ ಮಾತು ಕೇಳ್ತಾರೆ? ಹಾಗೆ ಕೇಳಿದ್ರೆ ನಾವು ಕೇಳ್ಬೇಕು ಬೇಡ, ಕೇಳ್ಬೇಕು ಬೇಡ, ಆಮೇಲೆ ನಾವು ಕೇಳ್ಬೇಕು. ಅಲ್ಲಿ ದೇವರ ಮಾತುಗಳಿಗೆ ಕೇಳ್ಬೇಕು. ಕಾಗೆ ಕೊಟ್ಟು ಅಭ್ಯಾಸ ತಗೊಂಡ ಅಭ್ಯಾಸ, ತಗೊಂಡ ಅಭ್ಯಾಸ. ಅದು ಕೊಡುವ ಪಕ್ಷಿ ಅಲ್ಲ, ಅದೇನಾಗಿ ತೆಗೆದುಕೊಳ್ಳುವ ಪಕ್ಷಿ. ಆದ್ರೆ ನಾನು ಹೇಳ್ತೇನೆ, ಅಲ್ಲಿ ನಿನ್ನಿಂದ ತೆಗೆದುಕೊಂಡವರು ಯಾರಾದ್ರೂ ಇಲ್ಲಿರುವುದಾದ್ರೆ ದೇವರ ಸಾನ್ನಿಧ್ಯಕ್ಕೆ ಬಂದಿದೆಯಲ್ಲ, ಅವರು ನಿನಗೆ ತಿರುಗಿ ಕೊಡುವಂತೆ ದೇವರು ಮಾಡುತ್ತಾರೆ. ಅಲ್ಲಿ ಯಾರೆಲ್ಲ ನಿನ್ನನ್ನು ಬಲಾತ್ಕಾರ ಮಾಡಿದ್ರು, ಆ ಬಲಾತ್ಕಾರಿಗಳಿಂದ ದೇವರು ಬಿಡುಗಡೆ ಮಾಡುವ ದಿನವಾಗಿ ದೇವರು ಮಾಡಿಸ್ತಾನೆ. ಯಾರು ಕೇಡು ಮಾಡಿದರು ಅವರಿಗೆ ನಿನ್ನ ಪರವಾಗಿ ನಿನಗೆ ಫೇವರ್ ಮಾಡಲಿಕ್ಕೆ ಟರ್ನ್ ಮಾಡುವಂತೆ ದೇವರು ಮಾಡುವವನಾಗಿದ್ದಾನೆ. ಅಲ್ಲಿ ಸತ್ಯವೆತ್ತಿರ್ತದೆ. ದೇವರವರಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿನಗೆ ಆಹಾರ ಕೊಡಬೇಕೆಂಬುದಾಗಿ ಕಾಗೆ ಏನ್ ಮಾಡಿದ್ರೆ ಅಪ್ಪಣೆ ಮಾಡಿದ್ದೇನೆ. ಅದು ನಿನಗೆ ಎಲ್ಲಿ ಯಾವಾಗ, ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ನಿನಗೆ ಏನ್ ಮಾಡ್ತದೆ, ರೊಟ್ಟಿ ಮತ್ತು ಮಾಂಸವನ್ನು ತರ್ತದೆ ಅಂತ ಹೇಳ್ತಾ ಇದ್ದಾರೆ. ಮಾತ್ರ ನಿನಗೆ ಕುಡಿಲಿಕ್ಕೆ ನೀರು ಕೆರಿತಾಳದಲ್ಲಿ ನಾನು ಇಟ್ಟಿದ್ದೇನೆ ಅಂತ ದೇವರು ಹೇಳ್ತಾರೆ. ಇಲ್ಲಿ ಸಹ ನೀರು ಇಲ್ಲ, ಆದ್ರೆ ಇವನಿಗೆ ಒಂದು ನೀರು ಸಹ ಉಂಟು, ಇವನಿಗೆ ಏನುಂಟು, ರೊಟ್ಟಿ ಮತ್ತು ಮಾಂಸ ಉಂಟು. ಯಾಕೆ ಅಲ್ಲಿ ಏನಾಗಿದೆ, ಬರಗಾಲ ಬಂದಿದೆ. ಬರಗಾಲದಲ್ಲಿ ಸಹ ದೇವರು ಒಂದು ಪ್ಲೇಸ್ ಅನ್ನು ಯಾರಿಗೋಸ್ಕರ ಸೆಕ್ಯೂರ್ ಮಾಡ್ತಿದ್ದಾನೆ, ಎಲಿಯರಿಗೋಸ್ಕರ ಸೆಕ್ಯೂರ್ ಮಾಡ್ತಾ ಇದ್ದಾನೆ. ಕಾರಣ ಏನಂತ ಹೇಳಿದ್ರೆ, ಎಲಿಯನು ಯಾವಾಗಲೂ ದೇವರ ಸಾನ್ನಿಧ್ಯದಲ್ಲಿ ಕಳೆಯುವ ವ್ಯಕ್ತಿಯಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ಸಾನ್ನಿಧ್ಯದಲ್ಲಿ ಮರೆಯುವ ವ್ಯಕ್ತಿ ಆಗಿದ್ರೆ ನಿನ್ನ ಯಾವುದೇ ವಿಷಯಕ್ಕೆ ಚಿಂತೆ ಮಾಡಬೇಡ. ದೇವರು ನಿನಗೋಸ್ಕರ ಚಿಂತೆ ಮಾಡುತ್ತಾರೆ ಮಾತ್ರವಲ್ಲ, ನಿನಗೊಂದು ಪ್ರೊವೈಡರ್ ಆಗಿ ಎಲ್ಲವನ್ನು ಅನುಗ್ರಹಿಸುವ ದೇವರವನಾಗಿದ್ದಾನೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಏನಾಯ್ತದೆ, ಒಂದು ಮಟ್ಟಿಗೆ ಮಾತ್ರ ದೇವರು ಎಲ್ಲಿ ಅಡಗಿಸಿದವರನ್ನು, ಕೆರಿತಾಳದಲ್ಲಿ ಅಡಗಿಸಿದ. ನಂತರ ದೇವರು ಏನ್ ಹೇಳ್ತಾರೆ ಅವನಿಗೆ, ನೀನು ಚಾರತೆಯ ವಿಧವೆಯ ಮನೆಗೆ ಹೋಗಿ ಎಂಬುದಾಗಿ. ಯಾಕಂತ ಹೇಳಿದ್ರೆ ರೊಟ್ಟಿ ಬರುವುದು ನಿಂತು ಹೋಯ್ತು, ನೀರು ಸಹ ಖಾಲಿ ಆಯ್ತು. ಈಗ ನೆಕ್ಸ್ಟ್ ದೇವರು ಇನ್ನೊಂದು ಕಡೆಗೆ ಅವನನ್ನು ಏನ್ ಮಾಡ್ತಾರೆ, ನಡೆಸ್ತಾರೆ. ಯಾಕೆ? ಅವನಿಗೆ ಯಾವುದಾದ್ರು ಕೊರತೆ ಆಗಬಾರ್ದು ಅಂತ. ಇವತ್ತು ನಾನು ಹೇಳ್ತೇನೆ, ದೇವರು ಒಂದೊಂದು ಸ್ಥಳಗಳಿಗೆ ನಿನ್ನನ್ನು ಯಾಕೆ ಕೊಂಡೋಗ್ತಾರೆ ಅಂತ ಹೇಳಿದ್ರೆ, ನಿನ್ನ ದೇವರು ಯಾರು ಎಂಬುದಾಗಿ ನೀನು ತಿಳಿದುಕೊಳ್ಬೇಕು. ಅದಕ್ಕೆ ಕೆಲವೊಂದು ವಿಷಯ ನಮ್ಮ ಆಲೋಚನೆಗೆ ಮೀರಿದ ಕಾರ್ಯ ದೇವರು ಮಾಡ್ತಾನೆ. ಇಲ್ಲಿ ಆ ವಿಧವೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ಅವನಿಗೆ ಸಹ ಪ್ರಶ್ನೆ ಬರ್ಬೋದಿತ್ತು. ಆದ್ರೆ ಅವನಿಗೆ ಏನ್ ಕೇಳಿಲ್ಲ, ವಿಧವೆ ಹತ್ರ ಯಾಕೆ ಕಳಿಸ್ತೆ ಅಂತ ಅವನಿಗೆ ಕೇಳಲೇ ಇಲ್ಲ. ಊಟ ಬೇಕಾದ್ರೆ ವಿಧವೆ ಹತ್ರ ಸಿಗ್ಲಿಕ್ಕೆ ಸಾಧ್ಯ, ಬಡ ವಿಧವೆ. ಆದ್ರೆ ಇವನು ಒಂದು ಪ್ರಶ್ನೆ ಕೇಳದೆ ಆ ಸ್ಥಳಕ್ಕೆ ಹೋಗುವಾಗ
ಅವಳ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿದ್ರೆ ಅವಳ ಹತ್ರ ಹೇಳ್ತಾರೆ, ಹೋಗಿ ಒಂದು ಚೊಂಬು ನೀರು ಕೊಡು, ನಂತರ ಏನ್ ಮಾಡು, ಒಂದು ರೊಟ್ಟಿಯನ್ನು ನನಗೋಸ್ಕರ ಮಾಡಂತ ಹೇಳುವಾಗ ಅವಳೇನ್ ಹೇಳ್ತಾರೆ, ಇವತ್ತಿಗೆ ಬೇಕಾಗುವಷ್ಟು ಒಂದು ಇಡೀ ರೊಟ್ಟಿ ಮತ್ತು ಎರಡು ಎಣ್ಣೆ ಉಂಟು, ಮತ್ತೆ ನನ್ನ ಹತ್ರ ಬೇರೆ ಏನು ಇಲ್ಲ ಎಂಬುದಾಗಿ ಹೇಳುವಾಗ ದೇವರ ಪ್ರವಾದಿ ಅವಳಿಗೆ ಹೇಳ್ತಾ ಇದ್ದಾನೆ, ಅದರಲ್ಲಿ ಒಂದು ಮೊದಲು ನನಗೆ ಮಾಡಿಕೊಡಿ ಎಂಬುದಾಗಿ. ಅಲ್ಲಿ ಅವಳು ನಂಬಿಕೆಯಿಂದ ಆ ರೊಟ್ಟಿ ಮಾಡಿ ಎಲಿಯರಿಗೆ ಕೊಡುವಾಗ ಬೈಬಲ್ ಹೇಳ್ತದೆ, ಆ ಮನೆ ಹಿಟ್ಟು ಖಾಲಿ ಆಗಲಿಲ್ಲ, ಎಣ್ಣೆ ಖಾಲಿ ಆಗಲಿಲ್ಲ ಎಂಬುದಾಗಿ. ಅಲ್ಲಿ ಬೈಬಲ್ ಹೇಳ್ತದೆ, ಬಾರ ಮುಗಿಯುವ ತನಕ ಆ ವಿಧವೆಯ ಮನೆಯಲ್ಲಿ ಏನಾಗಲಿಲ್ಲ, ಹಿಟ್ಟು ಖಾಲಿ ಆಗಲಿಲ್ಲ, ಎಣ್ಣೆ ಖಾಲಿ ಆಗಲಿಲ್ಲ. ನೋಡಿ ಪ್ರಿಯರೇ, ಎಲ್ಲರಿಗೆ ಕೊರತಿತ್ತು, ಆದರೆ ಹಲ್ಲೆಲೂಯಾ, ದೇವರ ಸಾನ್ನಿಧ್ಯದಲ್ಲಿ ಇರುವ ದೇವರಿಗೆ ವಿಧೇಯನಾದ ಎಲಿಯನ ಜೀವಿತದಲ್ಲಿ, ಆ ಒಂದು ಚಾರತ್ಯ ವಿಧವೆಯ ಜೀವಿತದಲ್ಲಿ ದೇವರು ಎಲ್ಲವನ್ನು ಕೊಡ್ಲಿಕ್ಕೆ ಸಾಧ್ಯವಾದರೆ ಇವತ್ತು ನಿನ್ನ ಜೀವಿತದಲ್ಲಿ ಸಹ ಅವನು ಎಲ್ಲವನ್ನು ಕೊಡ್ಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಕಾಪಾಡುವ ಸ್ಥಳ ಅದು ದೇವರ ಸಾನ್ನಿಧ್ಯವಾಗಿದೆ. ಅಲ್ಲಿ ದೇವರ ಸಾನ್ನಿಧ್ಯ ಮಿಸ್ ಮಾಡಬೇಕು, ಅಲ್ಲಿ ದೇವರ ಸಾನ್ನಿಧ್ಯ ಮಿಸ್ ಮಾಡಬೇಕು. ಅಲ್ಲಿ ಸೈತಾನ ಯಾವಾಗ ಸಹ ದೇವರ ಸಾನ್ನಿಧ್ಯದಿಂದ ನಾವು ದೂರ ಮಾಡ್ತಾನೆ, ಆದರೆ ಯಾವಾಗ ಸಹ ನಮಗೆ ಪ್ರೊಟೆಕ್ಷನ್ ಅಂತ ದೇವರ ಸಾನ್ನಿಧ್ಯದಲ್ಲಿ ಆಗಿದೆ. ಅದಕ್ಕೆ ಬೈಬಲ್ ಹೇಳ್ತದೆ ನೋಡಿ, ಅಪಾಯ ಸ್ಥಳದಲ್ಲಿ ಆತ ನಮ್ಮನ್ನು ಮುಕ್ತ ಸ್ಥಳದಲ್ಲಿ ಮನೆ ಮಾಡ್ತಾನೆ. ಅಲ್ಲಿ ನೋಡಿ, ಚಾರತ್ಯ ವಿಧವೆಯ ಮನೆಗೆ ಸಹ ಹೋಗುವಾಗ ಸಹ ಅವನಿಗೆ ಎಲ್ಲ ದೇವರು ಏನ್ ಮಾಡ್ತಾನೆ, ಅವಳಿಗೆಲ್ಲ ಪ್ರೊಟೆಕ್ಟ್ ಮಾಡ್ತಾನೆ. ನಂತರ ನಾವು ನೋಡ್ತೇವೆ, ಅವನು ತಿರುಗಿ ಯಾರ ಬಳಿಗೆ ಬರ್ತಾನೆ, ಅಹಾಬನ ಬಳಿಗೆ ಬರ್ತಾನೆ. ಅಹಾಬನ ಬಳಿಗೆ ಬರುವಾಗ ನೀವು ಆ ವಾಕ್ಯವನ್ನು ಓದ್ರಿ, 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 10ನೇ ವಾಕ್ಯ. ಅವನ ಉಗ್ರಾಣಿಕರಾದ ಒಬ್ಬಂದಿಯನ್ನು ಒಂದು ಮಾತು ಹೇಳ್ತಾನೆ, ಯಾರು ನೋಡಿ, ಎಲಿಯನ್ನು ನೋಡಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಒಡೆಯನು ಸೇವಕರನ್ನು ಅಟ್ಟಿ. ಯಾರು ನನ್ನ ಒಡೆಯರು ಅಂತ ಹೇಳಿದ್ರೆ ಅಹಾಬರಾಜನು ಯಾರನ್ನು ಕಳಿಸಿದ್ದು, ಸೇವಕರನ್ನು. ಯಾಕೆ? ಎಲಿಯನನ್ನು ಹುಡುಕ್ಲಿಕ್ಕೆ ಸೇವಕರನ್ನು ಅಟ್ಟಿ. ನಿನ್ನನ್ನು ಹುಡುಕದ ಜನಾಂಗವು ರಾಜ್ಯವು ಎಲ್ಲ ಕಡೆ ಹುಡುಕಿ ಆಯ್ತು. ಯಾರನ್ನು? ಎಲಿಯನನ್ನು. ಆದ್ರೆ ಎಲ್ಲಿ ಸಿಕ್ಕಿದನ? ಯಾಕೆ ಸಿಕ್ಕಲಿಲ್ಲ? ದೇವರ ಸಾನ್ನಿಧ್ಯದಲ್ಲಿ ಅವರನ್ನು ದೇವರು ಮರೆ ಮಾಡ್ತಾರೆ. ಇವತ್ತು ನಿಮ್ಮನ್ನು ಅದೇ ಸಾನ್ನಿಧ್ಯದಲ್ಲಿ ದೇವರು ಮರೆ ಮಾಡ್ತಾರೆ. ಅಪಘಾತ ಬರುವಾಗ ನಿನ್ನ ಟಚ್ ಮಾಡುವಾಗೆ ದೇವರು ರೆಕ್ಕೆ ಮನೆಯಲ್ಲಿ ಬಚ್ಚಿಟ್ಟು ಮಾಡ್ತಾರೆ. ನೀನು ಹೋಗುವಾಗ ಬರುವಾಗ ನಿನ್ನ ವೆಹಿಕಲ್ ಮೇಲೆ ದೇವರ ಪ್ರೊಟೆಕ್ಷನ್ ಇರ್ತಾರೆ. ನಿನ್ನ ವೆಹಿಕಲ್ ಏನು ಆಗುವುದಿಲ್ಲ. ನಾನು ಹೇಳ್ತೇನೆ, ಏನು ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಈ ವಾಕ್ಯದಲ್ಲಿ ಶಕ್ತಿ ಉಂಟು, ಈ ವಾಕ್ಯದಲ್ಲಿ ಬಿಡುಗಡೆ ಬರ್ತದೆ. ನಾನು ನಂಬ್ತೇನೆ, ಇವತ್ತು ನಿಮ್ಮ ಜೊತೆ ದೇವರು ಮಾತನಾಡ್ತಿದ್ದಾರೆ. ಆ ಒಬ್ಬಗೆ ಹೇಳ್ತಾ ಇದ್ದಾನೆ, ನಿನ್ನನ್ನು ಹುಡುಕದ ಸ್ಥಳವೇ ಇಲ್ಲ. ಮತ್ತೆ ಆ ಜನಾಂಗ ರಾಜ್ಯಗಳವರು ಎಲಿಯನು ನಮ್ಮಲ್ಲಿರುವುದಿಲ್ಲವೆಂದು ಹೇಳಿದಾಗ ಅವನು ಅವರಿಂದ ಪ್ರಮಾಣ ಮಾಡಿಸಿದರು. ಏನಂತೆ ಅಂದ್ರೆ ಹೌದಾ ಅಲ್ಲವನ್ನ ಏನ್ ಮಾಡಿದ್ರು? ಪ್ರಮಾಣ. ಹೌದಾ ಇಲ್ಲವೇ ಇಲ್ಲ ಅವನೇನು ಪ್ರಯಾಣ ಮಾಡಿದ್ದಾರೆ. ಅಂದ್ರೆ ಅಷ್ಟು ಕಡೆ ಹುಡುಕಿ ಅವನಿಗೆ ಇಲ್ಲ ಅಂತ ಅವನಿಗೆ ಗ್ಯಾರಂಟಿ ಆಯ್ತಂತೆ. ಆದ್ರೆ ದೇವರು ಅವರನ್ನು ಕೆರಿತಲ್ಲದೆ ದೇವರು ಸೆಕ್ಯೂರ್ ಆಗಿಟ್ಟಿದ್ದಾರೆ. ಇವತ್ತು ನಿಮ್ಮನ್ನು ಸಹ ದೇವರು ಒಂದು ಪ್ಲೇಸ್ ಅಲ್ಲಿ ಆತನ ಸಾನ್ನಿಧ್ಯದಲ್ಲಿ ಸೆಕ್ಯೂರ್ ಆಗಿಟ್ಟಿದ್ದಾರೆ. ಇವತ್ತು ನಾವು ನೋಡಿದ್ರೆ ಎಲ್ಲ ಕಡೆ ಜ್ವರ, ಅಲ್ಲಿ ಜ್ವರದ ಬಾಧೆ. ಹೌದು, ಜ್ವರ ಅಂತ ಹೇಳಿದ್ರೆ ಭಯಂಕರ ಜ್ವರ. ಈಗ ನನಗೆ ನಿನಗೆ ಲಾಭವಾಗಿರುವ ಕರ್ತನ ಸಾನ್ನಿಧ್ಯವನ್ನು ನೀನು ಅಪೇಕ್ಷೆ ಮಾಡುವುದಾದ್ರೆ ಇದಕ್ಕೆ ಬರುವ ಎಲ್ಲ ಕೇಳಿನಿಂದ ದೇವರು ತಪ್ಪಿಸ್ತಾನೆ. ನಮಗೆ ಬರುವ ರೋಗದಿಂದ ದೇವರು ತಪ್ಪಿಸ್ತಾನೆ, ಮರಣದಿಂದ ತಪ್ಪಿಸ್ತಾನೆ, ಕೆಡುಕನಿಂದ ತಪ್ಪಿಸ್ತಾನೆ, ಬಲಾತ್ಕಾರದಿಂದ ತಪ್ಪಿಸ್ತಾನೆ. ಯಾಕಂದ್ರೆ ದೇವರ ಸಾನ್ನಿಧ್ಯ ಅದು ನಮಗೆ ರಕ್ಷಣೆ ಕೊಡುವಂತದ್ದಾಗಿದೆ. ದೇವರ ಸಾನ್ನಿಧ್ಯ ನಮಗೆ ಪ್ರೊಟೆಕ್ಟ್ ಮಾಡುವಂತದ್ದಾಗಿದೆ. ಇನ್ನೊಂದು ವಾಕ್ಯ ಓದಿ ನೋಡ್ರಿ, ಅದರಲ್ಲಿ ಕೀರ್ತನೆಗಳ ಪುಸ್ತಕ 32ನೇ ಕೀರ್ತನೆ 7ನೇ ವಾಕ್ಯ ನೋಡಿ. ಅಲ್ಲಿ ಭಕ್ತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀನೇ ನನಗೆ ಮರೆಯು. ಅಂದ್ರೆ ನನಗೆ ಸೆಕ್ಯೂರ್ ಆಗುವ ಪ್ಲೇಸ್ ಯಾವುದು? ನಿನ್ನ ಸಾನ್ನಿಧ್ಯ ಅಂತ ಅರ್ಥ. ನೀನೇ ನನ್ನನ್ನು ಮರೆ ಮಾಡಬೇಕು. ನೀನು ಮರೆ ಮಾಡಿದ್ರೆ ಶತ್ರು ನನ್ನನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ, ಶತ್ರು ನನ್ನ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಹೇಳುದು, ನೀನೇ ನನ್ನ ಮರೆಯು, ನಿರಪಾಯವಾಗಿ ನನ್ನನ್ನು ಕಾಯಿ. ನಿರಪಾಯ ಅಂತ ಹೇಳಿದ್ರೆ ಅಪಾಯವಿಲ್ಲದಂತೆ ನೀನು ನನ್ನನ್ನು ಏನು ಮಾಡ್ತಿ? ಕಾಪಾಡ್ತಿ. ಎಷ್ಟು ಜನ ಹೇಳ್ತೀರಿ ಇವತ್ತು, ದೇವರು ನನ್ನ ಅಪಾಯವಿಲ್ಲದೆ ಕಾಪಾಡಿದ್ದಾನೆ. ಅಲ್ಲಿ ದೇವರು ನನ್ನ ಅಪಾಯವಿಲ್ಲದೆ ನಾನು ಹೋಗುವಾಗಲೂ ಬರುವಾಗಲೂ ನನ್ನನ್ನು ಕಾಪಾಡಿದ್ದಾನೆ. ವೆಹಿಕಲ್ ಅಲ್ಲಿ ಹೋಗುವಾಗ ಬರುವಾಗ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ದೇವರು ಕಾಪಾಡಲಿಕ್ಕೆ ಕಾರಣ ಇರುವುದಿಲ್ಲ. ನಮ್ಮ ದೇವರು ಏನಂತೆ? ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಒಂದು ಕಣ್ಣು ಮುಚ್ಚಿದ್ರೆ ಸಾಕಲ್ಲ, ನಾವು ಎಲ್ಲಿ ನೋಡಿದ್ದೆ ಅವರಿಗೆ ಗೊತ್ತಾಗುದಿಲ್ಲ. ಇವತ್ತು ನೋಡ್ತೀವಿ ಡಿವೈಡರ್ ಮೇಲೆ ಹೊಡಿತು ಎಂಬುದಾಗಿ.
ದೇವರನ್ನು ಕಾಪಾಡಿದ್ದಾರೆ. ಎಷ್ಟು ಈ ವಾಕ್ಯ ಎಷ್ಟು ಶಕ್ತವಾದ ವಾಕ್ಯ ಇದೆ. ಅಲ್ಲಿ ಪರಾತ್ಮರನ್ನ ಮೊರೆ ಹೋಗಿ ಇರುವುದು ಸರ್ವಶಕ್ತನಾಗಿದ್ದಾರೆ, ಸುರಕ್ಷಿತನಾಗಿದ್ದಾರೆ. ಒಬ್ಬ ಸೇವಕರು ಅವರು ಏನಂತ ಹೇಳಿದ್ರೆ ಇದೇ ವಾಕ್ಯವನ್ನು ಯಾವಾಗಲೂ ಏನ್ ಮಾಡ್ತಾರೆ, ಮೆಡಿಟೇಟ್ ಮಾಡ್ತಿದ್ದಾರೆ. ಇದು ನಡೆದ ಘಟನೆ. ಇವರು ಯಾವಾಗಲೂ ಮನಸ್ಸಿನಲ್ಲಿ ಅವರ ಬಾಯಲ್ಲಿ ಬರುವುದು ಯಾವುದು ಸಹ ಪರಾತ್ಮರನ್ನ ಮೊರೆ ಹೋಗಿರುವುದು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದಾರೆ. ಇದನ್ನು ಯಾರು ಮಾಡ್ತಿದ್ದರು ಅಂದ್ರೆ ಯೆಹೋವನೇ ನೀನು ನನ್ನ ಬಂಡಿ ಕೋಟಿ ಗುರಾಣಿಯಾಗಿದ್ದಿ, ನನ್ನನ್ನು ಬೇಟೆಗಾರನ ಬರೆದರು ಮಾಡಕರ ಬೇರೆ ತಪ್ಪಿಸೋ ನೀನು. ಇದು ಏನ್ ಮಾಡ್ತಿದ್ರು ಅವರು ಬಾಯಿ ಹಾಟಾಗಿ ಯಾವಾಗ ಸೇರ್ ಮಾಡ್ತಿದ್ರು, ಮಾತನಾಡ್ತಾ ಇದ್ರು. ಅವರು ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ರು. ಒಂದು ದಿವಸ ಅವರು ಬೈಕಲ್ಲಿ ಹೋಗ್ತಾ ಇದ್ದಾರೆ. ಬೈಕಲ್ಲಿ ಹೋಗ್ತಿರುವಾಗ ಹೆಲ್ಮೆಟ್ ಹಾಕಿದ್ರು. ಅವರ ಬೈಕ್ ಕಂಡೀಷನ್ ಇರಲಿಲ್ಲ ಅಂತ ಸರ್, ಒಂದು ಆಚೆ ಸ್ವಲ್ಪ ಕೊಡ್ತಾರೆ ಇಲ್ಲ ಗಡ 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 ಆಗ್ತಿದ್ದಂತೆ. ಆ ಬೈಕಲ್ಲಿ ಹೋಗ್ತಾ ಇರುವಾಗ ಇವರು ಹೆಲ್ಮೆಟ್ ಹಾಕಿರುವಾಗ ಸಡನ್ ಇವರು ಹೋಗ್ತಾ ಇರುವಾಗ ಒಂದು ವಾಯ್ಸ್ ಅವರ ಕಿವಿಗೆ ಕೇಳಿದಂತೆ. ಹೆಲ್ಮೆಟ್ ಒಳಗಿನ ವಾಯ್ಸ್ ಕೇಳಿದಂತೆ. ಅವರಿಗೆ ಅವರು ಮಾತಾಡ್ತಿರ್ಲಿಲ್ಲ, ಬಟ್ ಒಂದು ವಾಯ್ಸ್ ಅವರ ಕಿವಿಯಲ್ಲಿ ಕೇಳ್ತಾ ಉಂಟಂತೆ. ಏನಂತ ಹೇಳಿದ್ರೆ ಪರಾತ್ಮರನ ಮೊರೆ ಹೋಗಿರುವುದು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವ ಎಂಬುದಾಗಿ ವಾಯ್ಸ್ ಸಿಕ್ಕಿದಂತೆ. ವಾಯ್ಸ್ ಕೇಳುವಾಗ ಇವರಿಗೆ ಆಶ್ಚರ್ಯ ಇದ್ದಂತೆ. ಇವರು ಸ್ವಲ್ಪ ಸಹ ಎದುರು ಹೋಗುವ ಒಂದು ಕಾರ್ ಮತ್ತು ಇವರ ಬೈಕಿಗೆ ಹೊಡೆತನಿತವಾಗಿ ಏನಂತ ಹೇಳಿದ್ರೆ ಆಹಾರದಲ್ಲಿ ಬ್ರೆಡ್ ಎಲ್ಲ ಡ್ಯಾಮೇಜ್ ಆಯ್ತದೆ. ಇವರು ಸಹ ಬಿದ್ದಾಗ ಎಲ್ಲ ಚಂದ್ರು ಏನ್ ಮಾಡಿದ್ರು ರೌಂಡ್ ಆಗಿದ್ರಂತೆ. ಆದ್ರೆ ಇವರು ಎದ್ದು ನೋಡುವಾಗ ಇವರ ಮೈಯಲ್ಲಿ ಒಂದೇ ಒಂದು ಸ್ಕ್ರಾಚ್ ಇರಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಅವರ ಜೊತೆ ಮಾತನಾಡಿದ್ರು ಈ ವಾಕ್ಯವೇ ತಿರುಗಿ ಆಗಿತ್ತು. ನಾನು ಹೇಳ್ತೇನೆ ಇವತ್ತು ನಿಮ್ಮ ಜೀವಿತದಲ್ಲಿ ಈ ವಾಕ್ಯ ತಿರುಗಿ ಮಾತನಾಡ್ತದೆ. ಯಾವಾಗ ಅಂತ ಹೇಳಿದ್ರೆ ನೀವು ಇದರ ಜೊತೆ ಮಾತನಾಡುವಾಗ ಈ ವಾಕ್ಯ ನಿಮ್ಮ ಜೊತೆ ಮಾತನಾಡಬೇಕು. ನಿಮ್ಮೊತ್ತಿಗೆ ಮಾತಾಡೋದಿಲ್ಲ ಈ ವಾಕ್ಯ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಹೇಳ್ತೇನೆ ಈ ವಾಕ್ಯ ಎಷ್ಟೊಂದು ಸತ್ಯ ಅಂತ ಹೇಳಿದ್ರೆ 99ನೇ ಕೀರ್ತನೆ ಹೇಳ್ತಾ ಏನಂತ ಹೇಳಿದ್ರೆ ಪರಾತ್ಮರನ ಮೊರೆ ಹೋಗಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವನು ಎಂಬುದಾಗಿ. ಈ ವಾಕ್ಯದ ಕೊನೆಯ ವಾಕ್ಯ ತಿಳಿಸ್ತೇನೆ. 99ನೇ ಕೀರ್ತನೆ ಕೊನೆಯ ವಾಕ್ಯದಲ್ಲಿ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ಹಾಗಾದ್ರೆ ಕೊನೆಯ ಮಾತು ಯಾವುದು? ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತೇನೆ. ಎಷ್ಟು ಜನ ನಂಬಿರಬೇಕು? ನೀನು ದೇವರ ಸಾನ್ನಿಧ್ಯಕ್ಕೆ ಬಂದ್ರೆ ಸಾಕು, ದೇವರು ವಿಶೇಷವಾದ ರಕ್ಷಣೆಯನ್ನು ದೇವರು ತೋರಿಸುವವರಾಗಿದ್ದಾನೆ. ವಿಶೇಷ ರಕ್ಷಣೆ ಅಂತ ಹೇಳಿದ್ರೆ ಯಾವ ರಕ್ಷಣೆ? ಒಂದು ಆರ್ಡಿನರಿ ರಕ್ಷಣೆ ಅಲ್ಲ, ಎಕ್ಸ್ಟ್ರಾರ್ಡಿನರಿ ರಕ್ಷಣೆ ದೇವರು ಕೊಡ್ತಾರೆ. ಇವತ್ತು ಎಷ್ಟು ಜನರಿಗೆ ಆ ರಕ್ಷಣೆ ಬೇಕು, ಎಷ್ಟು ಜನರಿಗೆ ಆ ಪ್ರೊಟೆಕ್ಷನ್ ಬೇಕು, ಎಷ್ಟು ಜನರಿಗೆ ನಿನ್ನ ದೇವರು ಯಾರು ಎಂಬುದಾಗಿ ಜನರ ಮುಂದೆ ಹೇಳ್ಬೇಕು. ದೇವರು ನಿನ್ನನ್ನು ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ, ನಿನ್ನ ದೇವರು ಕಾಪಾಡಲಿಕ್ಕೆ ಹೋಗ್ತಾ ಇದ್ದಾನೆ, ನಿನ್ನ ಮೂಲಕ ಅನೇಕ ಸಾಕ್ಷಿಗಳನ್ನು ದೇವರು ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎಂದು ನಿಲ್ಲುವ. ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ದೇವರ ವಾಕ್ಯವನ್ನು ನಾವು ಕೇಳುತ್ತಾ ಇದ್ದೇವೆ. ಪರಾತ್ಮರನ ಮೊರೆ ಹೋಗಿರುವವರು ಸರ್ವಶಕ್ತರ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದು. ಅದೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಅವರ ವಾಕ್ಯ ಹೀಗೆ ಇರ್ತದೆ ಏನಂತಂದ್ರೆ ಪರಾತ್ಮರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಳು ನಿನಗೆ ಸಂಭವಿಸದು ಎಂಬುದಾಗಿ. ಇವತ್ತೆಷ್ಟು ಜನ ಮಾತ್ರ ನಿವಾಸ ಸ್ಥಾನ ಮಾಡಿಕೊಂಡಿದ್ದೇವೆ. ನಾನು ಹೇಳ್ತೀನಿ, ಯಾವ ಕೇಳು ನಿನಗೆ ಸಂಭವಿಸುವುದಿಲ್ಲ, ಉಪದ್ರವವು ನಿನ್ನ ಗುಡಾರ ಸಮೀಪಕ್ಕೆ ಬಾರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ. ನೀನು ದೇವರ ಸಾನ್ನಿಧ್ಯಕ್ಕೆ ಬಂದಿದೆಯಲ್ಲ, ಯಾವ ಉಪದ್ರವ ನಿನ್ನ ಮುಟ್ಲಿಕ್ಕೆ ದೇವರು ಬಿಡುವುದಿಲ್ಲ. ಯಾಕಂದ್ರೆ ದೇವರಿನ ರಕ್ಷಕನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಹಗಲು ಈರುಳು ಎಲ್ಲ ನಿನ್ನನ್ನು ಕಾಪಾಡುವ ದೇವರಾಗಿದ್ದಾನೆ. ಎಲ್ಲ ಇಕ್ಕಟ್ಟಿನಲ್ಲಿ ನಿನ್ನನ್ನು ಕಾಪಾಡುವ ದೇವರಾಗಿದ್ದಾನೆ. ಹಗಲು ಈರುಳು ಎಲ್ಲ ಸಮಯದಲ್ಲಿ ನನ್ನ ಕಾಪಾಡುವ ನಿನ್ನ ಕರೆಗಳನ್ನ ಕಟ್ಟೆ. ಅಗತ್ಯ ಹೆಚ್ಚುವಾಗ ಸಿಕ್ಕಿಕೊಳ್ಳದೇನ ಸಹಾಯ ಮಾಡುವ ಕರೆಗಳನ್ನ ಕಟ್ಟೆ. ಹಗಲು
ಇರುವುದಾದರೆ, ಸಮಸ್ಯೆಯಲ್ಲಿ ಇರುವುದಾದರೆ ನಾನು ಇಲ್ಲಿರುವ ಸ್ಥಳವನ್ನು ಗೊತ್ತು ಮಾಡಬೇಕು. ನನಗೆ ನಿನಗೆ ಸುರಕ್ಷಿತವಾದ ಸ್ಥಳ ಅದು ದೇವರ ಸಾನ್ನಿಧ್ಯವಾಗಿದೆ. ನಾವು ನೋಡುತ್ತೇವೆ ಕಾಯಿನ ಮತ್ತು ಹೇಬೇಲನ ಬಗ್ಗೆ. ಹೇಬೇಲನು ದೇವರ ಸಾನ್ನಿಧ್ಯವನ್ನು ಕಳೆದ ವ್ಯಕ್ತಿಯಾಗಿದ್ದ, ದೇವರಿಂದ ಮೆಚ್ಚುಗೆ ಪಡೆದ ವ್ಯಕ್ತಿಯಾಗಿದ್ದ. ಆದರೆ ಇದನ್ನು ಕಾಯಿನನಿಗೆ ಸಹಿಸಲಿಕ್ಕಾಗಲಿಲ್ಲ. ಕಾಯಿನನು ತನ್ನ ತಮ್ಮನಾದ ಹೇಬೇಲನ್ನು ಕೊಂದಾಗ ದೇವರು ಪ್ರಶ್ನೆ ಕೇಳ್ತಾರೆ, ಕಾಯಿನನಿನ ತಮ್ಮ ಎಲ್ಲಿ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾನೆ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾನೆ, ಅವನ ರಕ್ತವು ಕೂಗುತ್ತಾ ಉಂಟು ಎಂಬುದಾಗಿ. ಆಗ ದೇವರು ಹೇಳ್ತಾನೆ, ಕಾಯಿನನ್ನು ನೋಡುವವರೆಲ್ಲ ಕಲ್ಲೆಸೆದು ಕೊಲ್ಲುತ್ತಾರೆ ಎಂಬುದಾಗಿ ಹೇಳುವಾಗ ಕಾಯಿನನು ದೇವರ ಸಾನ್ನಿಧ್ಯಕ್ಕೆ ಓಡಿ ಬಂದು ಹೇಳ್ತಾ ಇದ್ದಾನೆ, ದೇವರೇ ನನ್ನ ತಪ್ಪಾಯಿತು, ನಾನು ಸಾನ್ನಿಧ್ಯ ಬಿಟ್ಟು ದೂರ ಹೋದದ್ರಿಂದ ಈ ಒಂದು ಶಿಕ್ಷೆಗೆ ನಾನು ಗುರಿಯಾದೆ. ದೇವರೇ ನನ್ನ ಸಾನ್ನಿಧ್ಯದಲ್ಲಿ ನಾನು ನಿಲ್ಲುತ್ತೇನೆ ಎಂಬುದಾಗಿ ಹೇಳುವಾಗ ಬೈಬಲ್ ಹೇಳ್ತದೆ, ಕಾಯಿನನಿಗೆ ಆ ಒಂದು ಶಿಕ್ಷೆ ದೇವರು ತೆಗೆದಾಗಿದೆ. ಕಾರಣ ಕಾಯಿನನು ದೇವರ ಸಾನ್ನಿಧ್ಯಕ್ಕೆ ಬಂದ. ಇವತ್ತು ನಾನು ಎಂತದೇ ತಪ್ಪು ಮಾಡಿದ್ರು ಸರ್, ನಮಗಿದು ಸುರಕ್ಷಿತವಾದ ಸ್ಥಳ ಅದು ದೇವರ ಸಾನ್ನಿಧ್ಯ. ಓಡಿ ಬಂದಿ ದೇವರ ಮಕ್ಕಳೇ, ಏನೇ ಮಾಡಿದ್ರು ಸಹ ದೇವರು ಕೋಪಿಸುವವನಲ್ಲ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಕೋಪ ಕ್ಷಣ ಮಾತ್ರವೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನ ಮನುಷ್ಯನಾಗಿ ನಿತ್ಯವೂ ಕೋಪಿಸುವುದಿಲ್ಲ. ಆತನು ಕರುಣೆಯುಳ್ಳ ದೇವರಾಗಿದ್ದಾನೆ. ಥ್ಯಾಂಕ್ ಯು ಕರ್ತನಿಂದ ವಾಕ್ಯದಲ್ಲಿ ಮಾತಾಡೋದಕ್ಕೆ ಸ್ತೋತ್ರ. ಈ ದಿನ ಮಕ್ಕಳಿಗೆ ಶುಭವನ್ನು ಮಾತನಾಡುತ್ತಿದ್ದೇನೆ. ಈ ಮಕ್ಕಳಿಗೆ ಬ್ಲೆಸ್ಸಿಂಗ್ ಅನ್ನು ಮಾತನಾಡುತ್ತಿದ್ದೇನೆ. ಈ ಮಕ್ಕಳಿಗೆ ನಿನ್ನ ಪ್ರೊಟೆಕ್ಷನ್ ಅನ್ನು ಮಾತನಾಡುತ್ತಿದ್ದೇನೆ. ದೇವರೇ, ಇಲ್ಲಿ ಬಂದ ಎಲ್ಲ ಮಕ್ಕಳ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯ ಮಾಡಿ. ಇವರ ರೆಕ್ಕೆಯ ಮನೆಯಲ್ಲಿ ಬಚ್ಚಿಟ್ಟು ಕಾಪಾಡೋದಕ್ಕೆ ನಿನಗೆ ಸ್ತೋತ್ರಪ್ಪ. ಇವರ ಶರೀರದಲ್ಲಿ ಯಾವುದೇ ರೋಗ ಶಕ್ತಿಯನ್ನು ಆಳ್ವಿಕೆ ಮಾಡುವುದಾದ್ರೆ ಇವತ್ತು ನಿನ್ನ ಸಾನ್ನಿಧ್ಯಕ್ಕೆ ಬಂದರಿತವಾಗಿ ಅವರಿಗೆ ಸಂಪೂರ್ಣವಾದ ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಯಾವುದೇ ರೋಗ ಇದ್ದು ಈಗಲೇ ಗುಣವಾಗಿ ನಾವು ಸಂತೋಷ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಯೇಸುವಿನ ನಾಮದಲ್ಲಿ ಅವರ ಜ್ವರದಿಂದ ಬಿಡುಗಡೆ ಮಾಡಿಸುವ ಕಠಿಣವಾದ ಜ್ವರ ನಿನ್ನ ಪ್ರಸನ್ನತೆಯಲ್ಲಿ ಮರೆಯಾಗ್ತದೆ. ಯೇಸುವಿನ ನಾಮದಲ್ಲಿ ಅವರ ಜ್ವರ ಈಗಲೇ ಬಿಟ್ಟು ಹೋಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ದೊಡ್ಡ ಅದ್ಭುತ ಸಾಕ್ಷಿ ಕೇಳುವಂತೆ ಮಾಡುತ್ತಾರೆ. ಇವತ್ತು ಯಾರೆಲ್ಲ ಬರಲಿಲ್ಲ ಅವರಿಗೆ ಸ್ಥಳದಲ್ಲಿ ಅವರನ್ನು ಪ್ರೊಟೆಕ್ಟ್ ಮಾಡು. ಮುಂದಿನ ವಾರ ಬರುವಂತೆ ಸಹಾಯ ಮಾಡು. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್.